ನೀವು ಒಂದೇ ಹೀರೋ ಜೊತೆ ಕೆಮಿಸ್ಟ್ರಿ ಅಂದ್ರೆ ವರ್ಕ್ ಆಗುತ್ತೆ ಇನ್ನು ಅದು ಅದನ್ನ ನಾನು ನಂಬಲ್ಲ. ಇಂಟೆನ್ಸಿಟಿ ಅಥವಾ ಆ ಎಮೋಷನ್ ಬರವಣಿಗೆಯಲ್ಲಿರಬೇಕು. ಸಿ ಆಸ್ ಅನ್ ಆಕ್ಟರ್ ಐ ವಾಂಟ್ ಟು ಬಿ ವರ್ಸಟೈಲ್, ಐ ವಾಂಟ್ ಟು ಬಿ, ಬಟ್ ಪಾತ್ರಗಳು ಬರಬೇಕು. ಸೊ ಆಸ್ ಅನ್ ಆಕ್ಟರ್ ನಾನು ಯಾವಾಗಲೂ ಐ ಆಲ್ವೇಸ್ ನೋ ವಾಟ್ ನಾಟ್ ಟು ಡು. ಎಲ್ಲರೂ ಕೇಳ್ತಾ ಇದಾರೆ ಹ್ಯಾವ್ ಯು ಆಕ್ಚುಲಿ ಡೆಲಿವರ್ಡ್ ಅ ಬೇಬಿ ಅಂಡ್ ಕಮ್ ಬ್ಯಾಕ್ ಅಂತ. ಹಲೋ ಮ್ಯಾಮ್, ವೆಲ್ಕಮ್ ಟು ಹಿಂದೂ. ಹಾಯ್, ಥ್ಯಾಂಕ್ ಯು. ಸೊ ನನಗೇನು ಅನಿಸ್ತು, ನಾನೊಂದು ವಿಡಿಯೋ ನೋಡಿದೆ, ಯು ಬ್ರಾಟ್ ಯುವರ್ ಬೇಬಿ ಹೋಮ್ ಆ್ಯಂಡ್ ಅದರಲ್ಲಿ ಸಮಥಿಂಗ್ ಕ್ಯೂರಿಯಸ್ ಅಬೌಟ್ ಇಟ್ ವಾಸ್ ಹೌ ಇಸ್ ಯುವರ್ ಫಸ್ಟ್ ಚೈಲ್ಡ್ ಟೇಕಿಂಗ್ ದಿಸ್ ನ್ಯೂ ಮೆಂಬರ್ ಅಂತ. ವಾಟ್ ಇಸ್ ದ ಈಕ್ವೇಷನ್ ಬಿಟ್ವೀನ್ ರೋಮಿಯೋ ಆ್ಯಂಡ್ ಪರಿ? ಇನಿಷಿಯಲಿ ನಾನು ಬೇರೆಯವ್ರು ಕೇಳಿದ್ದೆ ಆ್ಯಂಡ್ ಬೇರೆ ವಿಡಿಯೋಸ್ ಎಲ್ಲ ನೋಡಿದಾಗ ತುಂಬ ಪ್ರೊಟೆಕ್ಟಿವ್ ಆಗ್ತವೆ ಅಂತ. ಬಟ್ ಇನಿಷಿಯಲಿ ದ ಡೇ ಬಿಕಾಸ್ ಹಾಸ್ಪಿಟಲಲ್ಲಿ ಐ ವಾಸ್ ದೇ ಫಾರ್ 3 days ಅಲ್ವಾ, ಅದಾದ್ಮೇಲೆ ಮನೆಗೆ ಬಂದಮೇಲೆ ಐ ಥಿಂಕ್ ರೋಮಿಯೋ ಸೆನ್ಸ್ ಮಾಡ್ತು ಅನ್ಸುತ್ತೆ. ಅಂದರೆ ಇಟ್ಸ್ ಮೈ ಬೇಬಿ ಅಂತ, ಮೇ ಬಿ ಥ್ರೂ ಸ್ಮೆಲ್ ಆರ್ ಏನೋ ಒಂದು. ಬಿಕಾಸ್ ಬೇರೆ ಮಕ್ಕಳು ಅತ್ತಾಗ ಅಥವಾ ಬೇರೆ ಮಕ್ಕಳು ಯಾರಾದರೂ ಮನೆಗೆ ಬಂದು ಅತ್ತಾಗ ಅಥವಾ ಸೌಂಡ್ ಮಾಡಿದಾಗ ಇವನು ಬಗ್ಳುತ್ತಾ ಇದ್ದ. ಒಂದು ಪರಿ ವಿಷಯದಲ್ಲಿ ಯಾವತ್ತೂ ಅವನು ಬಗ್ಳೋದಾಗ್ಲಿ ಅಥವಾ ಬೇರೆ ಥರ ತೊಂದರೆ ಕೊಡೋದಾಗ್ಲಿ ಯಾವತ್ತೂ ಮಾಡಲಿಲ್ಲ. ಸೊ ಐ ಕೈಂಡ್ ಆಫ್ ಫೆಲ್ಟ್ ದಟ್ ಹಿ ಸೆನ್ಸ್ಡ್, ಅಂದರೆ ಇದು ನಮ್ಮದು ಅಂತ. ಸೊ ಅವ್ನಿಗೆ ಅರ್ಥ ಆಗ್ತಾ ಹೋಗ್ತಾ ಇದೆ. ಆಮೇಲೆ ಇವಾಗ ಯಾರಾದರೂ ಪಾಪುನ ಎತ್ಕೊಳಕ್ ಬಂದರೆ ಬಗ್ಳುತ್ತಾನೆ. ಪ್ರೊಟೆಕ್ಟಿವ್ ಆಗಿದೆ ಅದು. ಆಲ್ಸೋ ಅಟ್ ದ ಸೇಮ್ ಟೈಮ್ ಅವನ ಅಟೆನ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ನಾನು ಪಾಪುನ ಇಟ್ಕೊಂಡಿದ್ದಾಗ ಅವನು ಬಂದು ಪಕ್ಕದಲ್ಲಿ ಕುತ್ಕೋತಾನೆ, ಅಂದರೆ ಅವನು ಕಡಲ್ ಮಾಡಬೇಕು, ಇದಕ್ಕೆ ಕೊಟ್ಟಷ್ಟೇ ಟೈಮ್ ನನಗೂ ಕೊಡ್ಲಿ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅಂತೂ ಗೊತ್ತಾಗುತ್ತೆ. ಸೊ ಅದನ್ನ ನಾನು ಮತ್ತೆ ಕೃಷ್ಣ ಇಬ್ರು ಬ್ಯಾಲೆನ್ಸ್ ಮಾಡ್ತಾ ಇದೀವಿ. ಅಂದ್ರೆ ನಾಟ್ ಲೆಟಿಂಗ್ ಹಿಮ್ ಫೀಲ್ ಒಂಥರ ಲೆಫ್ಟ್ ಔಟ್, ಆ ಥರ ಮಾಡಬಾರ್ದು ಅನ್ನೋದೊಂದು ಡೆಫಿನೆಟ್ಲಿ ಇದೆ. ಎಲ್ಲೋ ಒಂದ್ ಕಡೆ ಟೈಮ್ ಸ್ವಲ್ಪ ಕೊಡಕ್ಕೆ ಆಗದಿದ್ದಾಗ ಒಂಚೂರು ನನಗೆ ಗಿಲ್ಟಿ ಅನ್ಸುತ್ತೆ, ಬಟ್ ಐ ಆಮ್ ಮೇಕಿಂಗ್ ಶೋರ್ ದಟ್ ಅದು ಮಾಡಬಾರ್ದು ಅಂತ. ಸೊ ಐ ಆಮ್ ಬ್ಯಾಲೆನ್ಸಿಂಗ್. ನನ್ನ ತುಂಬಾ ಹತ್ರದ ಫ್ರೆಂಡ್ಸ್ ನೋಡಿರಂಗೆ ಕೆಲವರೆಲ್ಲ ಹತ್ರದ ಅವ್ರ ಸಿಬ್ಲಿಂಗ್ಸಿಗೆ ಕೊಟ್ಬಿಡೋದು ಅಥವಾ ರಿಲೇಟಿವ್ಸಿಗೆ ಕೊಟ್ಬಿಡೋದು ಮಾಡ್ತಾರೆ. ಬಟ್ ಐ ಥಿಂಕ್ ದಟ್ಸ್ ದ ವರ್ಸ್ಟ್ ಎನಿಬಡಿ ಕ್ಯಾನ್ ಡೂ ಟು ಅ ಪೆಟ್, ಬಿಕಾಸ್ ಪೆಟ್ ಅಷ್ಟೇ ಅಟ್ಯಾಚ್ ಆಗಿರುತ್ತೆ. ಆ ಪೆಟ್ಗೆ ಸಾಕಿರೋರೇ ಪ್ರಪಂಚ. ಅದನ್ನ ಇವ್ರ ಕನ್ವೀನಿಯನ್ಸ್ಗೆ ಅಫ್ಕೋರ್ಸ್ ಅವ್ರು ಕೊಡೋರು ಚೆನ್ನಾಗಿ ನೋಡ್ಕೋಬಹುದು, ಬಟ್ ಇದೇ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಎಲ್ಲ ಒಂದ್ ಕಡೆ ಅನ್ಸುತ್ತೆ. ದ ಫೀಲ್ ಫಾರ್ ಇಟ್. ಸೊ ಹಂಗಾಗಿ ಆ ತಪ್ಪನ್ನ ಇನ್ಫ್ಯಾಕ್ಟ್ ನಮ್ಮ ತಾಯಿ ಮನೆಗೆ ನಾನು ಹೋಗ್ಬೇಕು ಸ್ವಲ್ಪ ದಿನ ಟು ರಿಕವರ್ ಅಂತೆಲ್ಲ ಬಂದಾಗ ನಾವಮ್ಮ ಹೇಳಿದ್ರು, ಅಂದ್ರೆ ಮಗು ತುಂಬಾ ಚಿಕ್ಕದಲ್ವಾ, ಸೊ ಅಂದ್ರೆ ಕೃಷ್ಣ ಜೊತೆ ಪೆಟ್ಟಿರ್ಲಿ ಬೆಂಗಳೂರಲ್ಲಿ ಅಂತ. ಸೊ ನಾನಂದೆ, ನೀವು ಡಿಸೈಡ್ ಮಾಡಿ, ಪೆಟ್ ನನ್ ಜೊತೆನೆ ಬರುತ್ತೆ, ಪೆಟ್ ಬೇಡ ಅಂದ್ರೆ ನಾನು ಬರಲ್ಲ. ಸೊ ಪಾಪ ನನ್ನ ತಂದೆ ತಾಯಿ ದೇ ಬಿನ್ ವೆರಿ ವೆರಿ ಕೋಆಪರೇಟಿವ್. ಅಂಡ್ ಪರಿ ಅಂತ ಅಂದಾಗ, ಲೈಕ್ ಡು ಯು ಬಿಲೀವ್ ಇನ್ ಫೇರಿ ಟೇಲ್ಸ್ ಆರ್ ಏಂಜೆಲಿಕ್ ಆತ? ಐ ಡೂ ಬಿಲೀವ್ ಇನ್ ಫೇರಿ ಟೇಲ್ಸ್, ಬಟ್ ಪಾ ಅಂತ ಅಕ್ಷರ ಬಂದಾಗ ನಮ್ಗೆ ಹೆಂಗೆ ಅಂದ್ರೆ ತುಂಬಾ ಉದ್ದ ಹೆಸರಿಟ್ಟು ಆ ಉದ್ದ ಹೆಸರನ್ನ ಶಾರ್ಟ್ ಮಾಡಿ ಕರೆಯೋದು ಬಿಗಿನಿಂಗ್ ಇಂದ ನನಗೆ ಕೃಷ್ಣ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಪಾ ಅಂತ ಲೆಟರ್ ಬಂದ ತಕ್ಷಣ ಕೃಷ್ಣ ಪರಿ ಅಂತ ಹೇಳಿದ್ರು. ಸೊ ನಾನು ತುಂಬಾ ಇನ್ಫ್ಯಾಕ್ಟ್ ಮಗು ಆಗೋಕ್ ಮುಂಚೆ ತುಂಬಾ ಹುಡುಕಿ ಚೆನ್ನಾಗಿರೋ ಹೆಸರು ಎಲ್ಲ, ಬಟ್ ಇಲ್ಲಿವರೆಗೂ ನಾನು ಯಾವ್ದು ಹೆಸರು ಹುಡುಕಿದ್ದೇ ಇಲ್ಲ. ಕೃಷ್ಣ ಅವ್ರ ಪರಿ ಅಂದ ತಕ್ಷಣ ಐ ಸೆಡ್ ಫೈನ್. ಐ ಆಲ್ಸೋ ಫೆಲ್ಟ್ ಇಟ್ ವಾಸ್ ಮೀನಿಂಗ್ಫುಲ್ ನಮಗೆ ಶಿ ಇಸ್ ಅ ಪರಿ ಅಂತ. ಸೊ ವಿ ಜಸ್ಟ್ ವೆಂಟ್ ಅಹೆಡ್ ವಿತ್ ಪರಿ. ಸೂಪರ್. ಸೊ ಟಾಕಿಂಗ್ ಅಬೌಟ್ ಫಿಲ್ಮ್ಸ್, ಈಗ ನೀವು ಎಷ್ಟೊಂದು ಕಡೆ ಹೇಳಿರ್ತೀರಾ, ಲೈಕ್ ನಿಮ್ಗೆ ಏನಾದ್ರೂ ಒಂದ್ರಲ್ಲಿ ಎಂಗೇಜ್ಡ್ ಆಗಿರ್ಬೇಕು ಅಂತ ಅನ್ಸುತ್ತೆ ಅಂತ. ಸೊ ಆಬ್ವಿಯಸ್ಲಿ 9 months ಆಗಿದ್ಮೇಲೆ ಯು ಆರ್ ಬ್ಯಾಕ್ ಟು ಫಿಲ್ಮ್ಸ್ ಅಂಡ್ ಪ್ರಮೋಟಿಂಗ್. ಸೊ ಡು ಯು ಲುಕ್ ಅಟ್ ಇಟ್ ಲೈಕ್ ಒಂದ್ ರೀತಿಯಲ್ಲಿ ದೇರ್ ಹಸ್ ಬೀನ್ ಅ ಶಿಫ್ಟ್ ಟುವರ್ಡ್ಸ್ ಸಮಥಿಂಗ್ ದಟ್ ಯು ಆಲ್ವೇಸ್ ವಾಂಟೆಡ್ ಟು ಲೈಕ್ ಟು ಬಿ ಎಂಗೇಜ್ಡ್ ಅಂತ? ಆ 9 months ಹೇಗಿತ್ತು ಅಂಡ್ ದಿಸ್ ಕಮಿಂಗ್ ಬ್ಯಾಕ್ ಯಾವ ತರ ಇದೆ ಅಂತ? ಐ ಆಮ್ ಅ ವೆರಿ ಆಕ್ಟಿವ್ ಪರ್ಸನ್. ನಾನು ಏನು ಮಾಡ್ತಿಲ್ಲ, ನನ್ಗೆ ಇವತ್ತೇನು ಇಲ್ಲ, ನಾನು ಈ ವಾರ ಏನು ಮಾಡ್ತಿಲ್ಲ ಅಂದ್ರೆ ಐ ಹ್ಯಾವ್ ಟು ಪ್ರಾಸೆಸ್ ಇಟ್ ಫಸ್ಟ್ ಇನ್ ಮೈ ಹೆಡ್. ಸೊ ನಾನು ಈಗ ಕೆಲಸ ಆಸ್ ಇನ್ ವರ್ಕ್ ನಾನು ಏನು ಮಾಡ್ತಿಲ್ಲ ಅಂದ್ರೆ ಎಷ್ಟೊಂದು ಪೆಂಡಿಂಗ್ ಸಿನಿಮಾಗಳು ಸೀರೀಸ್ಗಳು ನಾನು ನೋಡ್ಬೇಕು ಅನ್ಕೊಂಡಿರೋದನ್ನ ಐ ವುಡ್ ಪ್ಲಾನ್. ನನಗೆ ಅಂದ್ರೆ ನನ್ನ ತಲೆಯಲ್ಲಿ ಅದು ಪ್ರೊಸೆಸ್ ಆಗಿರ್ಬೇಕು. ಓಕೆ, ಇವಾಗ ನಾನು ಏನು ಮಾಡ್ತಿಲ್ಲ, ಸೊ ಐ ಆಮ್ ಡೂಯಿಂಗ್ ದಿಸ್, ಐ ಆಮ್ ಡೂಯಿಂಗ್ ನಥಿಂಗ್ ಅನ್ನೋ ಥಾಟ್ ನನಗೆ ಪ್ರೊಸೆಸ್ ಮಾಡ್ಕೊಳಕ್ ಆಗಲ್ಲ ತಲೆಯಲ್ಲಿ. ಈ 9 months ಅಲ್ಲಿ ಐ ಥಿಂಕ್ ದಟ್ ವಾಸ್ ಒನ್ ಟಫ್ ಫೇಸ್ ವೇರ್ ಅಂದ್ರೆ ಥಿಯೇಟರ್ಗೂ ಹೋಗೋದು ಕಮ್ಮಿ ಆಯ್ತು, ಅಂಡ್ ಫಾರ್ ವೇರಿಯಸ್ ರೀಸನ್ಸ್.
ವೆನ್ ಐ ವಾಸ್ ಇನ್ 6th month ನಾನು ಟ್ರಾವೆಲ್ ಮಾಡಿದೆ. ಟ್ರಾವೆಲ್ ಇಸ್ ಒನ್ ಥಿಂಗ್ ವಿಚ್ ಐ ಲವ್. ಬಾಲಿಗೆ ಹೋಗಿ ಬಂದೆ ನಾನು. ಐ ಟುಕ್ ಅ ಬ್ರೇಕ್ ಅಂಡ್ ದೆನ್ ಐ ಕುಡ್ ನಾಟ್ ಗೋ ಎನಿವೇರ್. ಸೊ ನಾನು ಇದರ್ ಪುಸ್ತಕ ಓದೋದು ಅಥವಾ ಸಿನಿಮಾಗಳು ನೋಡೋದು, ಸೀರೀಸ್ಗಳು ನೋಡೋದು, ಆ ರೀತಿಯಾದಂಥ ಒಂದು ಆಕ್ಟಿವಿಟೀಸ್ ಅಲ್ಲಿದೆ. ಅಂಡ್ ಆಲ್ಸೋ ಐ ವಾಸ್ ಡಬ್ಬಿಂಗ್ ಫಾರ್ ಆರಾಮ್ ಅರವಿಂದ್ ಸ್ವಾಮಿ. ಇನಿಷಿಯಲ್ ಡೇಸ್ ಆಫ್ ಮೈ ಪ್ರೆಗ್ನೆನ್ಸಿ ಐ ವಾಸ್ ಪ್ರಮೋಟಿಂಗ್ ಫಾರ್ ರಿಜಿಸ್ಟ್ರೇಷನ್. ಸೊ ಆ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲೂ ಐ ವಾಸ್ ಹಿಯರ್ ಅಂಡ್ ದೇರ್ ಕೆಲಸ ಮಾಡ್ತಾ ಇದ್ದೆ ನಾನು. ಬಟ್ ಐ ಥಿಂಕ್ ಪೋಸ್ಟ್ ಡೆಲಿವರಿ ದೆರ್ ಇಸ್ ನೋ ಟೈಮ್. ದೆರ್ ಇಸ್ ಅಬ್ಸಲ್ಯೂಟ್ಲಿ ನೋ ಟೈಮ್. ದೆರ್ ಇಸ್ ಓನ್ಲಿ ಟೈಮ್ ವೆನ್ ಯು ಆರ್ ಇನ್ ದಟ್ ಪ್ರೆಗ್ನೆನ್ಸಿ ಫೇಸ್. ಅದಾದ್ಮೇಲೆ ಟೈಮ್ ಸಿಗೋದಿಲ್ಲ ಬಿಕಾಸ್ ದ ಬೇಬಿ ಇಸ್ ಗೋಯಿಂಗ್ ಟು ಟೇಕ್ ಅ ಲಾಟ್ ಆಫ್ ಟೈಮ್. ತುಂಬಾ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಮಗು. ಸೊ ಹಾಗಾಗಿ ಈ ಪ್ರಮೋಷನ್ ವಿಚಾರಕ್ಕೆ ಬಂದ್ರೆ ಐ ಥಿಂಕ್ ಇಟ್ ಈಸ್ ಮೈ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಟು ಪ್ರಮೋಟ್ ಮೈ ಫಿಲ್ಮ್. ಐ ಥಿಂಕ್ ಎಲ್ಲ ನಟರದು ಅದು ಜವಾಬ್ದಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾನ ಜನರಿಗೆ ತಲುಪಿಸೋಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಆರಾಮ್ ಅರವಿಂದ್ ಸ್ವಾಮಿನ ಒಂದು ರಿಲೇಶನ್ಶಿಪ್ ಡ್ರಾಮಾ ಅಂತ ಕರಿಬೋದಾ? ಇಟ್ಸ್ ಅ ರಾಮ್ ಕಾಮ್, ಒಂದು ಕಾಮಿಡಿ ಸಿನಿಮಾ. ಆರಾಮ್ ಅರವಿಂದ್ ಸ್ವಾಮಿ ನನಗೆ ವರ್ಕ್ ಆಗುವಂತ ಸಿನಿಮಾದಲ್ಲಿ ಇದು ಒಂದು ಸಿನಿಮಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಥಿಯೇಟರ್ನಲ್ಲಿ ಆಡಿಯನ್ಸ್ ಕೂತ್ಕೊಂಡು ಸಿನಿಮಾ ನೋಡ್ಬೇಕಾದ್ರೆ ಸಿನಿಮಾ ಇಂಟ್ರಾಕ್ಟಿವ್ ಆಗಿರ್ಬೇಕು. ಇಟ್ ಶುಡ್ ಬಿ ಇಂಟ್ರಾಕ್ಟಿವ್. ಅಂದ್ರೆ ನಾನು ರೆಸ್ಪಾಂಡ್ ಮಾಡಬೇಕು ಪಾತ್ರಗಳಿಗೆ, ಸೀನ್ಗಳಿಗೆ, ಡೈಲಾಗ್ಗಳಿಗೆ. ನಾನು ರೆಸ್ಪಾಂಡ್ ಮಾಡೋ ರೀತಿ ಇದ್ರೆ ಸಿನಿಮಾ ನನ್ಗೆ ವರ್ಕ್ ಆಗುತ್ತೆ ಅಂತ. ಆ ರೀತಿಯಾದಂಥ ಒಂದು ಸಿನಿಮಾ ಇದು. ಆಲ್ಸೋ ಫಿಲ್ಮ್ ಶುಡ್ ಹ್ಯಾವ್ ಅ ಹೈ ಎಮೋಷನಲ್ ಕೋಶಂಟ್. ಅದಿದೆ ಈ ಸಿನಿಮಾದಲ್ಲಿ. ಸೊ ಇಟ್ಸ್ ಅ ರಾಮ್ ಕಾಮ್, ಎಮೋಷನಲ್ as well. ಸೊ ನೀವು ಇದೇ ಜಾನ್ರಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿರೋದ್ರಿಂದ ಈ ಫಿಲ್ಮ್ ಯಾವ ರೀತಿ ಒಂದು ಸೆಪರೇಟ್ USP ಅಥವಾ ಒಂದು ಎಡ್ಜ್ ಇದೆ ಅಂತ ಹೇಳಿದ್ರೆ ಯಾವ ತರ ಇರುತ್ತೆ ಕಂಪೇರ್ ಟು ದಿ ಅದರ್ ರಿಲೇಶನ್ಶಿಪ್ ಡ್ರಾಮಾಸ್ ದಟ್ ವಿ ಹ್ಯಾವ್ ಸೀನ್ ಇನ್ ರೀಸೆಂಟ್ ಟೈಮ್? ಇವಾಗ ನಮಗೆ ಪಾತ್ರಗಳ ಆಯ್ಕೆ ಅಂತ ಬಂದಾಗ ನಟರಿಗೆ ಬೇರೆ ರೀತಿಯಾದಂಥ ಒಂದು ಇದಿರುತ್ತೆ. ಐ ಥಿಂಕ್ ಆಪ್ಷನ್ಸ್ ಇರುತ್ತೆ. ನಟಿಯರಿಗೆ ಬೇರೆ ರೀತಿಯಾದಂಥ ಆಪ್ಷನ್ಸ್ ಇರುತ್ತೆ. ಯಾಕೆ ಅಂದ್ರೆ ಇವಾಗ ಒಂದು ಮಾಸ್ ಸಿನಿಮಾ ಅಂತ ಬಂದಾಗ, ಪ್ಯೂರ್ ಮಾಸ್ ಅಂತ ಹೇಳಿದಾಗ ನಟಿಯರಿಗೆ ಆ ಸ್ಕ್ರೀನ್ ಸ್ಪೇಸ್ ಅಥವಾ ಆ ಸ್ಕೋಪ್ ಸಿಗೋದಿಲ್ಲ. ಸೊ ಇವಾಗ ನಾನು ಬೇರೆ ಜಾನರ್ ಮಾಡಬೇಕು ಅಂತ ಒಂದು ಮಾಸ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದನ್ನ ನಾನು ಬಿಲೀವ್ ಮಾಡಲ್ಲ. ರಾದರ್ ಈ ಸಿನಿಮಾಗೆ ನಾನು ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಒಂದು ಪಾತ್ರವಾಗಿ, ಅಥವಾ ಒಬ್ಬ ಸಿನಿಮಾ ನೋಡುಗರಿಗೆ ನನ್ನ ಪಾತ್ರ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಥಿಯೇಟರ್ ಆಚೆ ಬರ್ಬೇಕಾರೆ ಅನ್ನೋದನ್ನ ನಾನು ನೋಡ್ತೀನಿ. ಅಂಡ್ ಈ ರೀತಿ ಸಿನಿಮಾಗಳನ್ನ ಚೂಸ್ ಮಾಡಿದಾಗ ಈ ಜಾನರ್ ಅಲ್ಲಿ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ ನಟಿಯರಿಗೆ. ಸೊ ಮೇ ಬಿ ದಟ್ಸ್ ವೈ ಈ ರೀತಿಯಾದಂಥ ಸಿನಿಮಾಗಳನ್ನ ನಾನು ಜಾಸ್ತಿ ಚೂಸ್ ಮಾಡ್ತೀನಿ. ಅಂಡ್ ಆಲ್ಸೋ ಆಡಿಯನ್ಸ್ ಆಗಿ ನನಗೆ ಈ ರೀತಿ ಸಿನಿಮಾಗಳು ನೋಡೋಕೆ ಇಷ್ಟ. ವೆರಿ ಲೈಟ್ ಹಾರ್ಟೆಡ್ ಕಾಮಿಡಿ. ನಾನು ಸಿನಿಮಾದಲ್ಲಿ ನಗ್ಬೇಕು, ಅಳ್ಬೇಕು, ಈ ಎರಡೂ ಯಾರು ತರಿಸಿದ್ರೆ ಸಿನಿಮಾ ನನಗೆ ಗೆಲ್ತು ಅಂತ, ನನಗೆ ವರ್ಕ್ ಆಯ್ತು ಅಂತ. ಸೊ ಹಾಗೆ ನಾನು ಈ ರೀತಿಯಾದಂಥ ಪಾತ್ರಗಳನ್ನ ಮಾಡಕ್ ಇಷ್ಟಪಡ್ತೀನಿ. ಸೊ ಬೇರೆ ಜಾನರ್ ಡೆಫಿನೆಟ್ಲಿ ವೈ ನಾಟ್. ಇವಾಗ ಯಾರು ಒಬ್ರು ಬಂದು ತುಂಬಾ ಒಳ್ಳೆ ಥ್ರಿಲ್ಲರ್ ಅಥವಾ ತುಂಬಾ ಒಳ್ಳೆ ಬೇರೆ ರೀತಿಯಾದಂಥ ಸಬ್ಜೆಕ್ಟ್ ತಗೊಂಬಂದಾಗ ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಟೇಕ್. ಬಟ್ ಆ ರೀತಿ ಪಾತ್ರಗಳನ್ನ ಬರ್ದು ಆ ರೀತಿಯಾದಂಥ ರೈಟರ್ಸ್, ಡೈರೆಕ್ಟರ್ಸ್ ಬಂದು ಹೇಳಿದ್ರೆ ಡೆಫಿನೆಟ್ಲಿ ಐ ವಿಲ್ ಟೇಕ್ ಇಟ್ ಅಪ್. ಸೊ ನಾನು ಐ ವಾಸ್ ವಾಚಿಂಗ್ ಇದು ಪ್ರೊಮೋಸ್ ಎಲ್ಲ ನೋಡ್ತಾ ಇದ್ದೆ. ಅದ್ರಲ್ಲಿ ನನ್ಗೆ ಏನು ಅನಿಸ್ತಂದ್ರೆ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಈಗ ಕಜೋಲ್ ಮತ್ತೆ ಶಾರುಖ್ ಖಾನ್ ದೇ ನೆವರ್ ಮ್ಯಾರಿಡ್ ಬಟ್ ದೇ ಹ್ಯಾಡ್ ಸೂಪರ್ಬ್ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಅಲ್ವಾ? ನಿಮ್ ಕೇಸಲ್ಲಿ ಕೃಷ್ಣ ಇಸ್ ಆಬ್ವಿಯಸ್ಲಿ ಯುವರ್ ಹಸ್ಬೆಂಡ್ ಆಲ್ಸೋ ಅಂಡ್ ಗ್ರೇಟ್ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ನಿಮ್ಮಿಬ್ರ ಮಧ್ಯ. ಸೊ ಅದರಿಂದ ಆಚೆ ಬಂದಾಗ ಇಫ್ ಯು ಹ್ಯಾವ್ ಟು ಸ್ಟ್ರೈಕ್ ಎನ್ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ವಿತ್ ಅನ್ ಅದರ್ ಮೇಲ್ ಕೋಸ್ಟಾರ್, ಅದಕ್ಕೆ ಏನೇನ್ ಕ್ರೈಟೀರಿಯಾಸ್ ಇದೆ? ಅಂದ್ರೆ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು, ಸ್ಕ್ರಿಪ್ಟ್ ಚೆನ್ನಾಗಿರ್ಬೇಕು, ಅಂಡ್ ವಾಟ್ ಆರ್ ದ ಥಿಂಗ್ಸ್ ದಟ್ ಯು ಸ್ಟ್ರೈವ್ ಫಾರ್ ಟು ಗೆಟ್ ದಟ್ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ? ಫಸ್ಟ್ಲಿ ಐ ಥಿಂಕ್ ದೇರ್ ಇಸ್ ನೋ ಕ್ರೈಟೀರಿಯಾ ಅಟ್ ಆಲ್. ನಟಿಯಾಗಿ ನಾನು ಸಿನಿಮಾ ಸೆಟ್ಗೆ ಬಂದು ಆ ಪಾತ್ರಕ್ಕೆ ನಾನು ಹೆಂಡ್ತಿನೋ, ಗರ್ಲ್ ಫ್ರೆಂಡೋ ಅಥವಾ ಕಪಲ್ ಅದೇನಾದ್ರೂ ಆಗಿರ್ಬೋದು, ಅದನ್ನ ನಾನು ಜಸ್ಟಿಫೈ ಮಾಡ್ಬೇಕು ಅಷ್ಟೇ. ಅಂಡ್ ನಾನು ಅಪ್ರಿಹೆನ್ಷನ್ ಇಟ್ಕೋಬಾರ್ದು. ಅಂಡ್ ಈಗ ನಾನು ಒಬ್ಬ ನಟಿ, ಕೃಷ್ಣ ಕೂಡ ಒಬ್ಬ ನಟ. ಬಟ್ ಸಿನಿಮಾ ಅಂತ ಬಂದಾಗ ಈಗ ಯಾವ್ದೋ ಸಿನಿಮಾದಲ್ಲಿ ನನಗೆ ಬೇರೆ ಪಾತ್ರ ಅಂದ್ರೆ ನನ್ನ ಗಂಡನೋ ನನ್ನ ಬಾಯ್ ಫ್ರೆಂಡ್ ಜೊತೆ ಅಂತ ಮಾಡ್ಬೇಕಾದ್ರೆ ನಾನು ಕಂಪ್ಲೀಟ್ಲಿ ನಾನು ಆ ಪಾತ್ರ ಅಷ್ಟೇ. ಅದನ್ನ ನಾನು ಕನ್ವಿನ್ಸಿಂಗ್ ಆಗಿ ಮಾಡ್ಬೇಕು. ಆ ರೀತಿ ನಾನು ಸಿನಿಮಾಗಳಲ್ಲಿ ಅಪ್ರಿಶಿಯೇಟ್ ಮಾಡಿ ನಟಿಯಾಗಿ ನೋಡಿರೋ ಅಂಥದ್ದು ರೀಸೆಂಟ್ ಟೈಮ್ಸ್ ಅಲ್ಲಿ ಸಮಾಂತ. ನೀವು ಅವರ ಕೆಮಿಸ್ಟ್ರಿ ವಿತ್ ಎನಿ ಹೀರೋ ಅದು ಜಸ್ಟಿಫೈ ಆಗುತ್ತೆ, ವಿಚ್ ಇಸ್ ನೈಸ್. ನೀವು ಒಂದೇ ಹೀರೋ ಜೊತೆ ಕೆಮಿಸ್ಟ್ರಿ ಅಂದ್ರೆ ವರ್ಕ್ ಆಗುತ್ತೆ, ಇನ್ನು ಅದನ್ನ ನಾನು ನಂಬಲ್ಲ. ಅಂಡ್ ಯು ಜಸ್ಟ್ ಹ್ಯಾವ್ ಟು ಬಿ ಇನ್ ದ ಕ್ಯಾರೆಕ್ಟರ್. ಅದಕ್ಕೆ ನಾನು ಜಸ್ಟಿಫೈ ಮಾಡಬೇಕು. ಅಲ್ಲಿ ಒಂದು ರೊಮ್ಯಾನ್ಸ್ ಸೀನ್ ಇದೆಯಾ ಅಥವಾ ಎಮೋಷನಲಿ ಕನೆಕ್ಟ್ ಆಗಂತ ಸೀನ್ ಇದೆಯಾ, ಅದನ್ನ ನಾನು ಕೊಡ್ಬೇಕಾಗತ್ತೆ. ನಾನು ಕನ್ವಿನ್ಸಿಂಗ್ ಆಗಿ ಕೊಡ್ಲಿಲ್ಲ ಅಂದ್ರೆ ಜನ ಕನ್ವಿನ್ಸ್ ಆಗಲ್ಲ. ರೈಟಿಂಗ್ ಅಲ್ಲಿ ಇರ್ಬೇಕು, ಸೀನ್ ಅಲ್ಲಿ ಇರ್ಬೇಕು. ಅಂದ್ರೆ ಹೇಳ್ತಾರಲ್ಲ, ಸೀನ್ ಅಲ್ಲಿ ತಾಕತ್ ಇರ್ಬೇಕು. ಆ ಇಂಟೆನ್ಸಿಟಿ ಅಥವಾ
ಆ ಎಮೋಷನ್ ಬರವಣಿಗೆಯಲ್ಲಿ ಇರ್ಬೇಕು. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದ ಸ್ಕ್ರಿಪ್ಟ್ ಅಲ್ಲಿ ಎಷ್ಟು. ಇವಾಗ ತುಂಬಾ ಒಳ್ಳೆ ನಟರನ್ನ ನೀವು ತುಂಬಾ ಆವರೇಜ್ ಅಥವಾ ಏನೂ ದಮ್ ಇಲ್ದೇ ಇರುವಂತ ಸ್ಕ್ರಿಪ್ಟ್ ಅಲ್ಲಿ ನೋಡಿದಾಗ ಇವ್ರಿಗೆ ನಟನೆ ಬರಲ್ವೇನೋ ಅಂತ ಡೌಟ್ ಒಂದೊಂದ್ಸತಿ ಬರುತ್ತೆ. ದಟ್ಸ್ ನಾಟ್ ಬಿಕಾಸ್ ಆಫ್ ದ ಆಕ್ಟರ್, ದಟ್ಸ್ ಬಿಕಾಸ್ ಆಫ್ ದ ಸ್ಕ್ರಿಪ್ಟ್. ಕೆಲವು ಬಾರಿ ಸ್ಕ್ರಿಪ್ಟ್ ಎಷ್ಟು ಇಂಟೆನ್ಸ್ ಆಗಿರುತ್ತೆ ಅಂದ್ರೆ ನೀವ್ ಯಾರೋ ಒಬ್ಬ ನ್ಯೂ ಕಮರ್ನ ಕರ್ಕೊಂಡ್ಬಂದು ಡೈರೆಕ್ಟ್ ಮಾಡ್ಸೋ ಕೆಪಾಸಿಟಿ ಇದೆ, ನಿರ್ದೇಶಕರಿಗೆ ಕೆಪಾಸಿಟಿ ಇದೆ ಅಂದ್ರೆ ಅದ್ಭುತವಾಗಿ ತೆರೆ ಮೇಲೆ ಬರುತ್ತೆ ಅದು. ಐ ವಿಲ್ ಟೋಟಲಿ ಸೇ ಇಟ್ ಡಿಪೆಂಡ್ಸ್ ಆನ್ ದ ಡೈರೆಕ್ಟರ್ ಅಂಡ್ ರೈಟಿಂಗ್. ಗಾಟ್ ಗ್ರೇಟ್. ಸೊ ನನಗೂ ಕೂಡ ರಿಲೇಶನ್ಶಿಪ್ ಡ್ರಾಮಾಸ್ ತುಂಬಾ ಇಷ್ಟ. ಅಂಡ್ ನನಗೇನು ಅನಿಸ್ತಂದ್ರೆ ಈಗ ಲವ್ ಮಾಕ್ಟೇಲ್ 1 and 2 ವರ್ಕ್ ಆದಷ್ಟು ನನಗೆ ಪರ್ಸ್ನಲಿ ನಿಮ್ಮ ಕೆಲವೊಂದು ಸಿನಿಮಾಗಳು ವರ್ಕ್ ಆಗಲಿಲ್ಲ. ಅಂಡ್ ಅಗೇನ್ ದ ಪಾಯಿಂಟ್ ಐ ಆಮ್ ಬ್ರಿಂಗಿಂಗ್ ಟು ಯು ಇಸ್, ಈಗ ಒಂದು ರಿಲೇಶನ್ಶಿಪ್ ಡ್ರಾಮಾದಲ್ಲಿ ಮುಂಚೆ ಹೆಂಗ್ ನೋಡ್ತಾ ಇದ್ರು ಅಂದ್ರೆ ಹುಡುಗಿ ಇಷ್ಟಪಡ್ತಾರೆ, ಬಟ್ ಮೇ ಬಿ ಸೊಸೈಟಿಯಿಂದ ಅಪೋಸ್ ಆಗುತ್ತೆ ಅಥವಾ ಏನಂತೀರ ಒಂದು ಪೇರೆಂಟ್ಸ್ ಇಂದ ಅಪೋಸ್ ಆಗುತ್ತೆ, ಅದರಿಂದ ಅವರು ಬೇರೆ ಆಗ್ತಾರೆ ಅಂತ. ಬಟ್ ಆಸ್ ವಿ ಇವಾಲ್ವ್ಡ್ ಅವರಿಬ್ರು ಮಧ್ಯೆನೆ ಕಾನ್ಫ್ಲಿಕ್ಟ್ಸ್ ಬರುತ್ತೆ, ವಿಚ್ ಇಸ್ ವಾಟ್ ಯು ಟ್ರೈ ಟು ಡೂ ಇನ್ ಲವ್ ಮಾಕ್ಟೇಲ್ 1 and ಲವ್ ಮಾಕ್ಟೇಲ್ 2. ಇವರಿಬ್ರೇನೆ ಏನೋ ಮಾತಾಡ್ಕೊಂಡು ದೇ ಆರ್ ಹ್ಯಾವಿಂಗ್ ಲಾಟ್ ಆಫ್ ಮೂಮೆಂಟ್ಸ್ ಟುಗೆದರ್. ಬಟ್ ಎಲ್ಲೋ ಒಂದ್ ಕಡೆ ನಾವು ಜನರಲಿ ನೋಡೋದಾದ್ರೆ ವಿ ಆರ್ ಸ್ಟಿಲ್ ಸ್ಟಿಕ್ಕಿಂಗ್ ಟು ದಿ ಸೇಮ್ ಓಲ್ಡ್ ಟೆಂಪ್ಲೇಟ್ ಆಫ್ ಗೆಟಿಂಗ್ ಟುಗೆದರ್, ದೆನ್ ದೇರ್ ಇಸ್ ಅ ಕಾನ್ಫ್ಲಿಕ್ಟ್, ದೆನ್ ಯು ಎಂಡ್ ಅಪ್ ವಿತ್ ಮೆಲೋಡ್ರಾಮಾ. ಆಬ್ವಿಯಸ್ಲಿ ಮಧ್ಯದಲ್ಲಿ ತೀರಾ ಒಂದು ಕಾಮಿಡಿ ಟೈಪ್ಗೂ ಶಿಫ್ಟ್ ಆಗೋ ತರ ಇದೆ. ಆತರ ನಿಮ್ಗೆ ಅನ್ಸ್ತಿದ್ಯಾ? ಅಂದ್ರೆ ಸ್ಕ್ರಿಪ್ಟ್ಸ್ ಆ ರೀತಿನೇ ಬರ್ತಾ ಇದೆ ಅಂತನಾ? ಸಿ ಫಸ್ಟ್ಲಿ ಏನಾಗುತ್ತೆ, ಈಗ ನಮ್ಮ ಪ್ರೊಡಕ್ಷನ್ ಅಲ್ಲಿ ಅಥವಾ ಕತೆ ನಾವೇ ಚೂಸ್ ಮಾಡಿ ನಾವೇ ಅಥವಾ ನಮ್ಮ ಪ್ರೊಡಕ್ಷನ್ ಅಲ್ಲೇ ಬರೋದು, ಕೃಷ್ಣನೇ ನಿರ್ದೇಶನ ಮಾಡೋದು ಅನ್ನೋದ್ರೆ ಎಲ್ಲ ನಮ್ಮ ಅಭಿರುಚಿಯಲ್ಲಿ ನಡೆಯುವಂತ ಸಿನಿಮಾಗಳು ನಡ್ಕೊಂಡು ಹೋಗುತ್ತೆ. ಬಟ್ ಬೇರೆ ಸಿನಿಮಾ ಅಂತ ಬಂದಾಗ ನಾವು ಚೂಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಯಾವ್ದು ನಮಗ್ ಬಂದಿರೋ ಆಪ್ಷನ್ ಅಲ್ಲಿ ಯಾವ್ದು ಬೆಸ್ಟ್ ಆಪ್ಷನ್ ಅಂತ. ಸಿ ಆಸ್ ಅನ್ ಆಕ್ಟರ್ ಐ ವಾಂಟ್ ಟು ಬಿ ವರ್ಸಟೈಲ್, ಐ ವಾಂಟ್ ಟು ಬಿ, ಬಟ್ ಪಾತ್ರಗಳು ಬರ್ಬೇಕು. ಈಗ ನನಗೆ ಎಷ್ಟೊಂದು ರೀತಿ ಪಾತ್ರಗಳು ಮಾಡೋಂತ ಆಸೆ ಇದೆ, ಬಟ್ ಪ್ರೊಡಕ್ಷನ್ ಹೌಸಸ್ ಬರ್ಬೇಕು, ನಿರ್ದೇಶಕರು ಬರ್ಬೇಕು. ಅಂಡ್ ಇವಾಗ ನೀವು ಕೇಳಿದ ಕ್ವಶನ್ಗೆ ಕತೆ ಅಂತ ಬಂದಾಗ ಕತೆಗಳು ನಮಗ್ ಬರ್ಬೇಕು. ಈಗ ನಾವು ಬರೆದಾಗ ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಸಿಮಿಲರ್ ಕತೆಗಳು ಬಂದಾಗ ಈಗ ಏನಾಗೋಗುತ್ತೆ, ಇನ್ನೊಂದು ಸ್ಟೀರಿಯೋಟೈಪ್ ಏನಂತಂದ್ರೆ ನಾನು ಒಂದ್ ರೀತಿ ಕಾಣಿಸ್ಕೊಂಡು ಒಂದ್ ಸಿನಿಮಾಲ್ ಗೆದ್ದ ಮೇಲೆ ನನ್ಗೆ ಅದೇ ರೀತಿಯಿಂದ 10 ಕತೆ ಬರುತ್ತೆ. ನಾನ್ ಆ ಡಿಫ್ರೆಂಟ್ ಕತೆ ಬರೋದಕ್ಕೆ ಕಾಯ್ಬೇಕು. ದಟ್ಸ್ ವೇರ್ ಐ ಕೈಂಡ್ ಆಫ್ ಫೆಲ್ಟ್ ಓಕೆ, ಕೌಸಲ್ಯ ಸುಪ್ರಜಾರಾಮ ನಾನು ಮಾಡಿದ್ದು ಒಳ್ಳೆ ಡಿಸಿಷನ್ನೇ. ಲೆಟ್ಸ್ ಕೀಪ್ ಅಸೈಡ್ ಕೃಷ್ಣ ಇಸ್ ಅ ಲೀಡ್. ಬಟ್ ಪಾತ್ರದ ವಿಚಾರಕ್ಕೆ ಬಂದಾಗ ನನಗೆ ವಿಭಿನ್ನವಾಗಿತ್ತು. ಆಮೇಲೆ ನನಗೆ ಯೂಶಲಿ ಆಡಿಯನ್ಸ್ ಆಗಿ ನನಗೆ ಫ್ರೆಶ್ ಕಾಂಬಿನೇಷನ್ಗಳು ತೆರೆ ಮೇಲೆ ನೋಡೋದು ತುಂಬಾ ಇಷ್ಟ. ಅದು ಹೇಗಿರುತ್ತೆ ಅಂದ್ರೆ, ಇವಾಗ ಸೇ ಫಾರ್ ಎಕ್ಸಾಂಪಲ್ ಇವಾಗ ಈ ಸಿನಿಮಾದಲ್ಲಿ ನಾನು ಅನೀಶ್ ಇದೀವಿ, ಇಟ್ಸ್ ಅ ಫ್ರೆಶ್ ಕಾಂಬಿನೇಷನ್. ನಿಮ್ಗೆ ಏನೋ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಇವ್ರ ಸಿನಿಮಾ ಹೆಂಗಿರ್ಬೋದು, ಕತೆ ಹೆಂಗಿರ್ಬೋದು, ಇವ್ರ ಪೇರ್ ತೆರೆ ಮೇಲೆ ಹೆಂಗ್ ಕಾಣ್ಬೋದು ಅಂತ. ಇನ್ಫ್ಯಾಕ್ಟ್ ನಾನು ಒಬ್ಳೆ ಅಂತಲ್ಲ, ಈಗ ನಾನು ಬೇರೆ ನಾನು ಒಬ್ಳು ಫ್ಯಾನ್ ಆಗಿ ಬೇರೆ ಸ್ಟಾರ್ ನಟರ್ ಸಿನಿಮಾ ನೋಡ್ಬೇಕಾದ್ರೂ ನನಗೆ ವೆರೈಟಿ ಕಾಂಬಿನೇಷನ್ಸ್ ನೋಡಕ್ ಇಷ್ಟ. ಅದು ಯಾವಾಗ್ಲೂ ವರ್ಕ್ ಆಗುತ್ತೆ, ನಾನು ಯಾವಾಗ್ಲೂ ಅದನ್ನೇ ಹೇಳ್ತೀನಿ. ಅಂಡ್ ಸೊ ಕೃಷ್ಣ ಅವರು ಅನೀಶ್ ಜೊತೆ ಈ ತರ ಈ ಸಿನಿಮಾ ಬಂದಾಗ ಇಟ್ಸ್ ಗೋಯಿಂಗ್ ಟು ಲುಕ್ ವೆರಿ ಫ್ರೆಶ್ ಅಂತ. ಸೊ ದಟ್ಸ್ ವಾಟ್ ವಿ ಆಲ್ವೇಸ್ ಟಾಕ್ ಅಬೌಟ್. ಬಟ್ ಬರ್ಬೇಕಷ್ಟೇ, ನಾವ್ ಯಾವತ್ತೂ ಬೌಂಡ್ರೀಸ್ ಹಾಕೊಳ್ಳಲ್ಲ ನಟರಾಗಿ. ಇವ್ರ ಜೊತೆ ಮಾಡ್ಬೇಕು, ಅವ್ರ ಜೊತೆ ಮಾಡ್ಬೇಕು, ಇದೇ ರೀತಿ ಕತೆ ಮಾಡ್ಬೇಕು. ನೋ, ವಿ ಡೆಫಿನೆಟ್ಲಿ ವಾಂಟ್ ಟು ಎಕ್ಸ್ಪ್ಲೋರ್ ಡಿಫ್ರೆಂಟ್ ಸ್ಟೋರೀಸ್. ಬಟ್ ಟೆಂಪ್ಲೇಟ್ ಆಗ್ತಿರ್ಬೋದು. ಏನಾಗುತ್ತೆ, ಒಂದ್ ಸಿನಿಮಾ ಗೆದ್ಮೇಲೆ ಅದೇ ಟೆಂಪ್ಲೇಟ್ ಅಲ್ಲಿ ಒಂದಿಷ್ಟು ಕತೆಗಳು ಬರುತ್ತೆ, ಸ್ವಲ್ಪ ವೈಸ್ ಆಗಿ ಚೂಸ್ ಮಾಡ್ಬೇಕಾಗುತ್ತೆ. ಸೊ ನೀವು ಹೇಳಿದ್ ನಾವು ತುಂಬಾ ಕತೆ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ವೆನ್ ಯು ಸ್ಟಾರ್ಟ್ ಟು ರೈಟ್ ಅಲ್ವಾ, ಲೈಕ್ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಸೊ ಅದು ನೀವು ಹೊಸ ರೈಟರ್ಸ್ ನು ಹುಡ್ಕಕ್ ಟ್ರೈ ಮಾಡಿದ್ರಿ ಅಂತಾನು ಇತ್ತು. ಸೊ ಅವಾಗ ಬಿಕಾಸ್ ನನ್ಗೊಬ್ರು ಡೈರೆಕ್ಟರ್ ಗೊತ್ತಿದ್ರು, he used to have sessions for writing every weekend. ಅದರಿಂದ ಏನ್ ಔಟ್ಪುಟ್ ಬರುತ್ತೆ ಅಂತಲ್ಲ. ಅಂಡ್ ಆಬ್ವಿಯಸ್ಲಿ ಅವ್ರದ್ದು ರಿಸಲ್ಟ್ ಬೇರೆ ತರಾನೇ ಇತ್ತು. ಲೈಕ್ ಮೇ ಬಿ he was not happy or something. ನಿಮ್ಗೆ ಹೆಂಗ್ ಅನ್ಸ್ತು, ಲೈಕ್ ವಾಟ್ ಆರ್ ದಿ ಪ್ರಾಸ್ಪೆಕ್ಟ್ಸ್ ಆಫ್ ನ್ಯೂ ರೈಟರ್ಸ್ ಇಲ್ಲಿ? ಇವಾಗ ನಮ್ಗೆ ಏನಾಯ್ತು ಅಂದ್ರೆ ಲವ್ ಮಾಕ್ಟೇಲ್ 1, 2, ಸಿ ಆನೆಸ್ಟ್ಲಿ ವಿ ಆರ್ ನಾಟ್ ರೈಟರ್ಸ್. ನಾನು ಕೃಷ್ಣ ಇಬ್ರು ರೈಟರ್, ವಿ ಆರ್ ಆಕ್ಸಿಡೆಂಟಲ್ ರೈಟರ್ಸ್ ಅಂಡ್ ಅನಿವಾರ್ಯತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು. ಬಟ್ ಇಟ್ ವರ್ಕ್. ಸಿ 1 ಅಲ್ಲೂ ರೈಟಿಂಗ್ ವರ್ಕ್ ಆಯ್ತು, 2 ಅಲ್ಲೂ ರೈಟಿಂಗ್ ಆಯ್ತು. ಬಟ್ ನಾವು 3 ಅಲ್ಲಿ ಸಿ ನಾವ್ ಒಂಥರ ಕ್ಲೋಸ್ಡ್ ಒಂಥರ ಥಾಟ್ ಅಲ್ಲಿ ಇಲ್ಲ ನಾನು ಕೃಷ್ಣ. ವಿ ಆರ್ ಓಪನ್, ವಿ ಆರ್ ಪ್ರಾಕ್ಟಿಕಲ್. ಸಿ ನಮ್ಗೂ ಗೊತ್ತು, ನಾವೇ ನಮ್ ಸಿನಿಮಾ ನಾವೇ ಬರ್ಕೊಂಡು ನಾವೇ ಮಾಡ್ತಾ ಅಂದ್ರೆ ಸಿ ಎಂಡ್ ಆಫ್ ದ ಡೇ ಇಫ್ ದಟ್ ಇಸ್ ವಾಟ್ has to happen will happen. But we want to explore. In fact 3 ಸ್ಟಾರ್ಟ್ ಮಾಡಿದಾಗ ತುಂಬಾ ಜನ ರೈಟರ್ಸ್ ನಾವು ಮೀಟ್ ಮಾಡಿದೀವಿ, ಬರ್ಸಿದೀವಿ. ಐ ಡೋಂಟ್ ನೋ, ವರ್ಕ್ ಆಗಲ್ಲ ಅಂದ್ರೆ ಎಲ್ಲಿ ಕೊರತೆ ಅನ್ನೋದಕ್ಕಿಂತ ವಾಟ್ ಇಸ್ ದರ್ ಮೈಂಡ್ ಸೆಟ್? ಸಿ ಮೇ ಬಿ ಈಗ ಲವ್ ಮಾಕ್ಟೇಲ್ 1, 2 ಅಂದ್ರೆ ಅದು ಫ್ರಾಂಚೈಸಿ, ಆ ಫ್ಲೇವರ್ ಬೇರೆಯವ್ರಿಗೆ ತರೋದು ಬಹುಶಃ ಕಷ್ಟ ಆಗ್ಬೋದು, ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ಇರ್ಬೋದು. ನಾವ್ ಯಾವ ರೀತಿ ಬರ್ದಿದೀವಿ, ಯಾವ ರೀತಿ ಟ್ರೀಟ್ ಮಾಡಿದೀವಿ, ಅದೇ ರೀತಿ ಅವ್ರು ಬರಲಿ ಅನ್ನೋ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಾಗ ಫೇಲ್ ಆಗುತ್ತೆ. ಬಟ್ ಮೇ ಬಿ ಬೇರೆ ಜಾನ್ರ ಬೇರೆ ಸಿನಿಮಾಗೆ ಕರ್ಕೊಂಡಾಗ ಅವ್ರದೇ ಆದಂತ ಫ್ಲೇವರ್. ಸಿ
ಇಟ್ಸ್ ಅಬೌಟ್ ಮೈಂಡ್ ಸೆಟ್. ಹೌದು. ಈಗ ನಿಮ್ಗೊಂದ್ ಸೀನ್ ಇಷ್ಟ ಆಗ್ಬೋದು, ನನಗೆ ಆ ಸೀನ್ ವರ್ಕ್ ಆಗದಲ್ಲೇ ಇರ್ಬೋದು. ಇಟ್ಸ್ ಅ ಲಾಟ್ ಆಫ್ ಎಫರ್ಟ್ ಅನ್ಸುತ್ತೆ ನಂಗೆ. ಅಂಡ್ ರೈಟರ್ಸ್ ನ ತುಂಬಾ ನಾವು ಹುಡುಕಿದೀವಿ. ವಿ ಹ್ಯಾವ್ ಮೆಟ್ ಅ ಲಾಟ್ ಆಫ್ ರೈಟರ್ಸ್. ಬರವಣಿಗೆ ಕೂಡ ನೋಡಿದೀವಿ. ಇನ್ಫ್ಯಾಕ್ಟ್ ನಮ್ಗೆ ಲವ್ ಮಾಕ್ಟೇಲ್ 3 ಯದುನಂದನ್ ಅಂತ ಕೌಶಲ್ಯ ಕೂಡ ಬರ್ದಿದ್ರು. ಅವ್ರ ಜೊತೆ ವರ್ಕ್ ಮಾಡ್ತಾ ಇದೀವಿ. ಅಫ್ಕೋರ್ಸ್ ದರ್ ಇಸ್ ಅ ಪಾಸಿಟಿವ್ ಸೈಡ್ ಟು ಇಟ್ ಅಂಡ್ ಹೀಸ್ ಅ ಪಾರ್ಟ್ ಆಫ್ ಈಸ್ ಪಾರ್ಟ್ ಆಫ್ ರೈಟಿಂಗ್. ಸೊ ಅವ್ರು ಯಾವಾಗ ಫ್ರೀ ಇರ್ತಾರೆ ಅವಾಗ ನಾವು ಕುತ್ಕೊಂಡು ಬರಿತಾ ಇದೀವಿ. ಅಂದ್ರೆ ಸ್ವಲ್ಪ ವೇರಿಯೇಷನ್ ಸಿಗ್ಲಿ ಅಂತ. ಬಟ್ ಎವ್ರಿಥಿಂಗ್ ಹ್ಯಾಸ್ ಟು ಕಮ್ ಟುಗೆದರ್. ಇಟ್ಸ್ ನಾಟ್ ಈಸಿ. ಸೊ ಜನರಲ್ ಆಗಿ ಗೊತ್ತಾಗಬೇಕು, ವಾಟ್ ಆರ್ ದಿ ರಿಲೇಶನ್ಶಿಪ್ ಡ್ರಾಮಾಸ್ ದಟ್ ಕೈಂಡ್ ಆಫ್ ಶೇಪ್ಡ್ ಯು? ಅಂದ್ರೆ ನಿಮ್ಗೆ ನನ್ಗೆ ಈ ತರ ನೋಡಕ್ ಇಷ್ಟ ಅಂತ ಹೇಳ್ತಿದ್ರಲ್ಲ, ಸೊ ವಾಟ್ ಆರ್ ದೋಸ್ ಮೂವೀಸ್ ದಟ್ ಯು ಲೈಕ್ಡ್ ಅಂತ? ನನಗೆ ನಾನು ನಟಿಯಾಗಿ ಯೋಚನೆ ಮಾಡ್ತೀನಿ. ಫಸ್ಟ್ ನಾನು ನಟಿಯಾಗಿ ಯೋಚನೆ ಮಾಡ್ತೀನಿ ಯಾವ ರೀತಿ ಪಾತ್ರ ಮಾಡ್ಬೇಕು ಅಂತ ಬಂದಾಗ. ಈ ಹುಡುಗಿ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಆಕ್ಟ್ರೆಸಸ್ ಡ್ರೈವ್ ಮಾಡಿರ್ತಾರೆ ಸಿನಿಮಾಗಳನ್ನ. ಜಬ್ ವಿ ಮೆಟ್ ಅಂತ ಹೇಳ್ಬೋದು, ರಾಜಿ, ಆಲಿಯಾ ಭಟ್ ಅವ್ರದ್ದು. ಈ ರೀತಿಯಾದಂತ ಸಿನಿಮಾಗಳು ಅಂದ್ರೆ ಸಿನಿಮಾನ ಒಂದು ಆಕ್ಟ್ರೆಸ್ ಡ್ರೈವ್ ದಟ್ ಫಿಲ್ಮ್. ಲೈಕ್ ಬೊಮ್ಮರಿಲು ಹಳೇದಾಯ್ತು, ಆ ರೆಫರೆನ್ಸ್ ತುಂಬಾ ಜನ ತಗೊಂಡಿದ್ದಾರೆ. ಸೊ ಈ ಇತ್ತೀಚಿನ ದಿನಗಳಲ್ಲೂ ಬಹಳಷ್ಟು ಸಿನಿಮಾಗಳು ಆತರ ಬಂದಿದೆ. ಸೊ ಆಕ್ಟ್ರೆಸಸ್ ಡ್ರೈವ್ ಮಾಡೋಂಥ ಸಿನಿಮಾಗಳು ನನಗೆ ಬಹಳ ಇಷ್ಟ ಆಗುತ್ತೆ. ಅಂಡ್ ಇಟ್ಸ್ ನಾಟ್ ದಟ್ ಮಹಿಳಾ ಪ್ರಧಾನ ಸಿನಿಮಾ ಅಲ್ಲ ಅದು. ಆ ಸಿನಿಮಾದಲ್ಲಿ ಬಹಳಷ್ಟು ಬ್ಲೆಂಡ್ ಆಗಿ ಅಂದ್ರೆ ಇಂಪ್ಯಾಕ್ಟ್ ಮಾಡ್ಬೇಕು. ಸೊ ಆ ರೀತಿಯಾದಂತ ಸಿನಿಮಾಗಳು ಮಾಡ್ಬೇಕು ಅಂತಾನೆ ಪ್ರಿಯಾರಿಟಿ ಇರುತ್ತೆ. ಕತೆ ಕೇಳ್ತಾ ಇಟ್ಸ್ ಜಸ್ಟ್ ದಟ್ ವಿ ನೀಡ್ ಟು ಫಾಲೋ ಆಪ್ಷನ್ಸ್ ಬರ್ಬೇಕು. ಬರ್ದಲೇ ಇದ್ರೆ ನಾವು ನಟರಾಗಿ ಏನು ಮಾಡಕ್ಕಾಗಲ್ಲ. ಸೊ ಕಮಿಂಗ್ ಟು ಲವ್ ಮಾಕ್ಟೇಲ್, ನನಗೆ ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು. ಏನ್ ಗೊತ್ತಾಗಬೇಕಿತ್ತಂದ್ರೆ, ಇವಾಗ ಆಕ್ಟಿಂಗ್ ಅನ್ನೋದು ಲೈಕ್ ನಿಮ್ಗೆ ಏನಾದ್ರು ಒಂದು ಮಾಡೆಲ್ ತರ ಇಟ್ಕೊಂಡಿದ್ದೀರಾ, ಅಥವಾ ಲೈಕ್ ಯಾವ ರೀತಿ ಇವಾಲ್ವ್ ಆದ್ರಿ ನೀವು? ಲೈಕ್ ಹೌ ಡಿಡ್ ಯು ಲರ್ನ್ ಅನ್ನೋದಕ್ಕಿಂತ ಲೈಕ್ ಹೋಗ್ತಾ ಹೆಂಗ್ ಕಲ್ತ್ಕೊಂಡ್ರಿ? ನಾನು ಸೀರಿಯಲ್ ಅಥವಾ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿಲ್ಲ. ಅಂಡ್ ಐ ಡಿಡ್ಂಟ್ ಟ್ರೈನ್ ಮೈ ಸೆಲ್ಫ್ ಟು ಬಿ ಅನ್ ಆಕ್ಟರ್, ವಿಚ್ ಐ ರಿಗ್ರೆಟೆಡ್ ಫಾರ್ ನಿಯರ್ಲಿ 2 to 3 years ಆಫ್ ಮೈ ಇನಿಷಿಯಲ್ ಡೇಸ್ ಆಫ್ ಮೈ ಕರಿಯರ್. ಅಂದ್ರೆ ನಾನು ಪ್ರಿಪೇರ್ ಆಗಿ ಬರಬೇಕಿತ್ತು ನಟಿಯಾಗಿ ಅಂತ. ಬಿಕಾಸ್ ಮೈ ಫಸ್ಟ್ ಫಿಲ್ಮ್ ಆನ್ set Nam Duniya Nam Style with Preetham Gubbi sir jote I was only going to Krishna was part of the film and we were only just friends back, not even friends, we were just hi bye friends back then. Aವಾಗ ನಾನು Krishna ಹತ್ರ ಹೋಗ್ತಿದ್ದೆ because he come from a serial background. So ನಾನು Krishna ಹತ್ರ ಹೋಗ್ಬಿಟ್ಟು ಪ್ರತಿ ಸೀನ್ ಹೇಳ್ಸ್ಕೊಂತ ಇದ್ದೆ, how can I do this scene ಅಂತ. I am a very confident person. ನನಗೆ ಕ್ಯಾಮ್ರಾ ಫಿಯರ್ ಇರಲಿಲ್ಲ. ಬಟ್ ಆಸ್ ಅನ್ ಆಕ್ಟರ್ ಐ ಆಲ್ವೇಸ್ ಫೆಲ್ಟ್ ದಟ್ ಮೇ ಬಿ ಐ ಕುಡ್ ಹ್ಯಾವ್ ಡನ್ ಬೆಟರ್ ಅಂತ. ಸಿ ಬಿಕಾಸ್ ಇವಾಗ ಇರೋಷ್ಟು ಆಪರ್ಚುನಿಟೀಸ್ ಅಥವಾ ಪ್ರಾಬಬ್ಲಿ ಅಂದ್ರೆ ಟ್ರೈನ್ ಆಗೋದಕ್ಕೆ ಇರುವಂತ ಅವಾಗ ಇರಲಿಲ್ಲ. ಬ್ಯಾಕ್ ದೆನ್ 2013 ಇಸ್ ವೆನ್ ಐ ಸ್ಟಾರ್ಟೆಡ್. ಸೊ ಹಾಗಾಗಿ ನನ್ಗೆ ಅನ್ಸಿತ್ತು ನನಗೆ ಪ್ರಿಪರೇಷನ್ ಇಟ್ಕೊಂಡು ಬರ್ಬೇಕಿತ್ತು ಅಂತ. ಬಟ್ ಹೋಗ್ತಾ ವೆನ್ ಯು ಸ್ಟಾರ್ಟೆಡ್ ಆಕ್ಟಿಂಗ್, ಈಗ ಒಂದು ನಾನು ಹೇಳ್ತೀನಿ ಅಂದ್ರೆ ಐ ಗಿವ್ ಯು ಅನ್ ಎಕ್ಸಾಂಪಲ್. ಈಗ ಆ ಕ್ಯಾನ್ಸರ್ ಸೀನ್ ಇದೆಯಲ್ವಾ, ಲೈಕ್ ನೀವು ಬೆಡ್ ಮೇಲೆ ಇದ್ದೀರಾ ಅಂಡ್ ಯು ಆರ್ ಅಪಾಲಜೈಸಿಂಗ್ ಟು ಕೃಷ್ಣ, ಲೈಕ್ ನಾನು ನಿಮ್ ಜೊತೆ ಫುಲ್ ಇರಬೇಕು ಅಂತ ಅನ್ಕೊಂಡೆ ಇಡೀ ಜೀವನ, ಬಟ್ ಅರ್ಧದಲ್ಲೇ ಬಿಟ್ಟು ಹೋಗ್ತಾ ಇದೀನಿ ಅಂತ. ಆ ಸೀನ್ ಹೆಂಗೆ? ಲೈಕ್ ಈಗ ಒಂದೇನಂದ್ರೆ ಆಬ್ವಿಯಸ್ಲಿ ಮೇಕಪ್ ಮಾಡಿರ್ತಾರೆ, ಸೊ ಸಮ್ವೇರ್ ಯು ಫೀಲ್ ದಟ್ ಥಿಂಗ್ ದಟ್ ಓಕೆ ನನಗೇನೋ ಆಗಿದೆ ಅಂತ, ಬಟ್ ಬಿಯಾಂಡ್ ದಟ್ ಹೌ ಡು ಯು? ನನಗೆ ಆಸ್ ಆಕ್ಟರ್ ಆರ್ ಆಸ್ ಅ ಪರ್ಸನ್ ಇನ್ ಲೈಫ್ ನನ್ನ ಫಂಡ ಏನಂತಂದ್ರೆ, ಯು ಶುಡ್ ನೋ ವಾಟ್ ಟು ಡೂ ಅನ್ನೋಕ್ಕಿಂತ ಯು ಶುಡ್ ಆಲ್ವೇಸ್ ನೋ ವಾಟ್ ನಾಟ್ ಟು ಡೂ. That's very important. That's very, very important. So as an actor, ನಾನು ಯಾವಾಗಲೂ I always know what not to do. ನನಗೆ ಸಿನಿಮಾ ನೋಡ್ಬೇಕಾದ್ರೆ ಯಾರು ಓವರ್ ದ ಟಾಪ್ ಪರ್ಫಾರ್ಮ್ ಮಾಡ್ತಾ ಇದ್ರೆ ನನಗೆ ಸಿನಿಮಾ ನೋಡ್ಬೇಕಾದ್ರೆ ಇರಿಟೇಟ್ ಆಗುತ್ತೆ. ಪರ್ಫಾರ್ಮೆನ್ಸಸ್ ಇಸ್ ವಾಟ್ ಐಮ್ ಟಾಕಿಂಗ್ ಅಬೌಟ್. ಐ ಲೈಕ್ ವೆರಿ ಸಟಲ್ ಪರ್ಫಾರ್ಮೆನ್ಸ್. ಅಂಡ್ ನಾನು ನಟಿಯಾಗಿ ಆಕ್ಟ್ ಮಾಡ್ಬೇಕಾದ್ರೆ ಕೂಡ ನಮ್ಮ ಡೈರೆಕ್ಟರ್ಸ್ ಯಾರು ನಾನು ಆಕ್ಟ್ ಮಾಡಿಸ್ತಿರ್ತಾರೆ ಅವ್ರು ಜಾಸ್ತಿ ಕೇಳಿದ್ರೆ ಮಾತ್ರ ನಾನು ಜಾಸ್ತಿ ಮಾಡ್ತೀನಿ. ಅದರ್ವೈಸ್ ಐ ಕೀಪ್ ಇಟ್ ಆಸ್ ನ್ಯಾಚುರಲ್, ಆಸ್ ಸಟಲ್ ಆಸ್ ಪಾಸಿಬಲ್. Maybe for some it might not work, but for me that is how it has to be. ನಮ್ನ ಈಗ ಸಿನಿಮಾ ಮಾಡ್ಬೇಕಾದ್ರೆ ರೀಟೇಕ್ಸ್ ಕೇಳಿ ಇಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಮಾತ್ರ ನಾನು ಮಾಡ್ತೀನಿ. ಸೊ ವಾಟ್ ನಾಟ್ ಟು ಡೂ ಅನ್ನೋದು ಫಸ್ಟ್ ನನಗೆ ತಲೆಲಿರುತ್ತೆ. ಇನ್ಫ್ಯಾಕ್ಟ್ ಈವನ್ ವೆನ್ ಐ ವಾಸ್ ಆಕ್ಟಿಂಗ್ ಫಾರ್ ಕೌಶಲ್ಯ ಸುಪ್ರಜಾರಾಮ ಸಿನಿಮಾ ಮಾಡ್ಬೇಕಾದ್ರೆ, ಕುಡ್ಕಿ ಪಾತ್ರ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಇಟ್ಸ್ ಅ ಥಿನ್ ಲೈನ್. ದೋಸ್ ಸೀನ್ಸ್ ಕ್ಯಾನ್ ಇರಿಟೇಟ್ ಯು. ಆಸ್ ಇನ್ ಪರ್ಫಾರ್ಮೆನ್ಸ್ ಲೌಡ್ ಆದಾಗ ನನಗೆ ಐ ಆಲ್ವೇಸ್ ಫೆಲ್ಟ್ ದಟ್ ಇಟ್ ಶುಡ್ ನಾಟ್ ಇರಿಟೇಟ್ ಆಡಿಯನ್ಸ್ ನೋಡ್ಬೇಕಾರೆ. ಸೊ ಆ ಪಾತ್ರನೂ ನಾನು ತುಂಬಾ ಸೆಟಲ್ ಆಗಿಟ್ಟಿದ್ದೆ ಆಕ್ಚುಲಿ. ಸೇಮ್ ಥಿಂಗ್ ಹ್ಯಾಪನ್ ವಿತ್ ಲವ್ ಮಾಕ್ಟೇಲ್. ಇಟ್ಸ್ ಆಲ್ಸೋ ಮೀ ಇನ್ ರಿಯಲ್ ಲೈಫ್ ವಿತ್ ರೆಸ್ಪೆಕ್ಟ್ ಟು it is very relatable and I want to keep it at that. ಅಂದ್ರೆ especially the Nidhi character is almost me, but of course ಸಿನಿಮಾ ಅಂತ ಬಂದಾಗ ಲಿಟಲ್ ಡ್ರಾಮಾ ಎಲ್ಲ ಇನ್ಕ್ಲೂಡ್ ಮಾಡಿರ್ತೀವಿ. ಅಂದ್ರೆ ನಾವೇ ಅದನ್ನ ಪ್ರೊಡ್ಯೂಸ್ ಮಾಡಿ ನಾವೇ ನೋಡ್ತಿದ್ದಾಗ ನಮಗೆ ತೆರೆ ಮೇಲೆ ನೋಡಿದಾಗ ಆ ಪಾತ್ರ ಇಷ್ಟ ಆಗ್ಬೇಕು. ಲೆಟ್ಸ್ ಕೀಪ್ ಇಟ್ ಆಸ್ ನ್ಯಾಚುರಲ್ ಆಸ್ ಪಾಸಿಬಲ್. ಅದನ್ನ ಸ್ವಲ್ಪ
ಸ್ವಲ್ಪ ಓವರ್ ಆಗು ಮಾಡ್ಬೋದು. ಅದೇ ಬಿಕಾಸ್ ಈಗ ಒಂದ್ ರೀತಿಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಒಂದು ಬಬ್ಲಿ ಕ್ಯಾರೆಕ್ಟರ್ ಅಂತ ಹೇಳಿದ್ರು ಈಗ ಆಬ್ವಿಯಸ್ಲಿ ಆ ಬಬ್ಲಿ ಅನ್ನೋ ಐಡಿಯಾನು ಇವಾಲ್ವ್ ಆಗಿದೆ ಅಲ್ವಾ. ಲೈಕ್ ಈಗ ಬೊಮ್ಮರಿಲಲ್ಲಿ ಜೆನಿಲಿ ಅವರು ಒಂದ್ ರೀತಿಯಾಗಿ ನೈವ್ ಆಗಿ ಒಂದ್ ರೀತಿಯಾಗಿ ಇನ್ನೋಸೆಂಟ್ ಆಗಿ ಲಾಸ್ಟ್ ಅಲ್ಲಿ ಶಿ ಕೈಂಡ್ ಆಫ್ ಬ್ರಿಂಗ್ಸ್ ಔಟ್ ಅವರ್ ಅದರ್ ಮೆಚೂರ್ ಸೈಡ್ ಆಫ್ ಹರ್ಸ್ ತರ. ಬಟ್ ಅದಲ್ಲದೆ ದಿಸ್ ಇಸ್ ಅ ವೆರಿ ಬ್ಯಾಲೆನ್ಸ್ಡ್ ವರ್ಷನ್ ಅಂತ ಅನ್ಸ್ತು. ಸೊ ದಟ್ ವಾಸ್ ಆಲ್ವೇಸ್ ದೇರ್ ಇನ್ ಯುವರ್ ಮೈಂಡ್ ಅಲ್ವಾ, ಅಂದ್ರೆ ದಟ್ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಔಟ್ ಲೈಕ್ ದಿಸ್ ಓನ್ಲಿ ಅಂತ ನಿಧಿಮಾನ. ಹೌದು, ಐ ಥಿಂಕ್ ಇಟ್ಸ್ Krishna's captured it well because he's seen me so closely. That is me. Probably it's the other side of being, if you want to call it bubbly, I don't know, it's nice or pleasant. I would call it a pleasant character. Because naan career shuru ಮಾಡಿದಾಗ 2013 ಅಲ್ಲಿ every director who came to me with script, they said ಇದು ಬೊಮ್ಮರಿ ಜೆನಿಲಿಯಾ ತರ ಕ್ಯಾರೆಕ್ಟರ್, ನೀವು ಹಂಗೆ ಆಕ್ಟ್ ಮಾಡ್ಬೇಕು, because it was so popular. Then ಅವಾಗ ನಾನು ಯೋಚನೆ ಮಾಡ್ತಿದ್ದೆ, ಆ ಸಿನಿಮಾ ವರ್ಕ್ ಆಗಿದೆ, ಕ್ಯಾರೆಕ್ಟರ್ ವರ್ಕ್ ಆಗಿದೆ, ದಟ್ ಡಸಂಟ್ ಮೀನ್ ನಾವು ಎಲ್ಲ ಸಿನಿಮಾಲು ಎಲ್ಲ ಆಕ್ಟ್ರೆಸಸ್ನು ಅದೇ ತರ ಟ್ರೀಟ್ ಮಾಡ್ತೀವಿ. ಐ ಆಮ್ ಶ್ಯೂರ್ ತುಂಬಾ ಜನ ನಟಿಯರಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಇದನ್ನ ಹೊರತಾಗಿ ಏನ್ ಮಾಡ್ಬೇಕು ಅಂತಾನೆ ಒಂದು ಪ್ರಯತ್ನ ಮಾಡಿದ್ವಿ. ಅಂಡ್ ಐ ಥಿಂಕ್ ಕೃಷ್ಣಾಸ್ ರೋಲ್ ಹಿಯರ್ ಪ್ಲೇಡ್ ಅ ವೆರಿ ಇದು ಇಂಪಾರ್ಟೆಂಟ್ ಇದು, ಬಿಕಾಸ್ ಹಿ ವಾಂಟೆಡ್ ಟು ಕ್ಯಾಪ್ಚರ್ ಇಟ್ ಇನ್ ಅ ಸರ್ಟನ್ ವೇ. ಈಗ ನೀವು ಲವ್ ಮಾಕ್ಟೇಲ್ ನ ಒನ್ ವರ್ಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ, ಇಫ್ ಯು ಹ್ಯಾವ್ ಟು ಚೂಸ್ ಅ ವರ್ಡ್ ಫಾರ್ ದ ಫ್ರಾಂಚೈಸ್ and then you will kind of back up with all your explanations, andre ಏನಂತೀರಾ, how do you describe Love Mocktail for me? Yeah, for you it's a lesson in life, lesson in my career, I would say. Andre we have learned a lot in the process, especially me. Andre Krishna came from a background where he has worked as an assistant director, but nanage it was too new. I was being a part of the production, I was acting, I was into various departments, I was single-handedly looking after all of it. Was a learning nanage. Okay. So andre the two sides to a cinema where you only act, andre bandu act ಮಾಡಿ ಹೋಗೋದು, and then you're involved in everything possible. Yeah, so it was a lot of learning, and I think it really helped me evolve as an actor, to understand films better. Probably that's the lesson I'm here today. Andre inta ಒಂದು ಟೈಮ್ ಅಲ್ಲಿ I'm here today promoting a film for my team is the lesson learned from there. Yeah, ಒಂದು ರಿಮಾರ್ಕಬಲ್ ಐಡಿಯಾ ಏನಿತ್ತು ಅಂದ್ರೆ, ಒಂದ್ ರೀತಿ ಅವ್ರದ್ದು ಹ್ಯಾಲುಸಿನೇಷನ್ ಆಗಿ ನೀವು ಅವ್ರ ಜೊತೆಲಿ ಇರ್ತೀರಲ್ವಾ ಪಾರ್ಟ್ 2 ಅಲ್ಲಿ, ದಟ್ ವಾಸ್ ರಿಯಲಿ ಗುಡ್. ಬಿಕಾಸ್ ಯಾರೋ ಒಬ್ರು ಇಲ್ದೇ ಇರೋರು ಇದಾರೆ ಅನ್ನೋ ತರ ತೋರ್ಸೋದು. ಈಗ ನಾವು ಲಗೆರಹೋ ಮುನ್ನಾಬಾಯಲ್ಲಿ ಅವರು ಗಾಂಧೀಜಿ ಇದಾರೆ ಅನ್ಕೊಂಡು ಎಷ್ಟೊಂದು ಕೆಲಸ ಮಾಡ್ತಾರೆ. ಇದ್ರಲ್ಲಿ ಅದ ನಿಮ್ಮ ಒಂದು ಪ್ರೆಸೆನ್ಸ್ ಆ ಕ್ಯಾರೆಕ್ಟರ್ ಮೇಲೆ ಹೆಲ್ಪ್ ಆಗ್ತಾ ಇತ್ತು. ಅದು ಹೆಂಗೆ ಫಸ್ಟ್ ಕ್ರ್ಯಾಕ್ ಮಾಡಿದ್ ಹೆಂಗೆ ಅದು? See, we knew that ಅಂದ್ರೆ ಈಗ ಫಸ್ಟ್ ನಾವು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆದಾಗ ವಿ ನ್ಯೂ ಹೌ ವಿ ಆರ್ ಬಿಗಿನಿಂಗ್ ದ ಫಿಲ್ಮ್, ಹೌ ವಿ ಆರ್ ಎಂಡಿಂಗ್ ದ ಫಿಲ್ಮ್, ಅಂಡ್ ದೆನ್ ಸಿ ಬಿಗಿನಿಂಗ್ ಅಂಡ್ ಎಂಡಿಂಗ್ ವಿ ಆರ್ ಕ್ಲಿಯರ್ ಅಬೌಟ್. ಅದಾದ್ಮೇಲೆ ಸ್ಕ್ರೀನ್ ಪ್ಲೇ ಬರೆಯಕ್ಕೆ ಶುರು ಮಾಡಿದಾಗ ಈ ಥಾಟ್ ಕ್ರ್ಯಾಕ್ ಆಯ್ತು. ಅಂಡ್ ಆಲ್ಸೋ ದ ಫ್ಯಾಕ್ಟ್ ಬೀಯಿಂಗ್ there was so much love for this character Nidhima that without Nidhima should we go ahead and write something else or should we keep her anta, that was the first discussion. So itkobeku andaga this was the thought which came up and kind of striked. And also Krishna being a great fan of Rajkumar Hirani, I don't know, might have been the influence also. Ade nange production bagenu how you approach producing anta, is it about ಒಂದು mathematics and planning ashtena? Is that what production is, or how have you kind of looking at it? See, it's basic math. Cinema anta bandaga first comes your product. ಅಂದ್ರೆ ನೀವು ನಿಮ್ಮ ಪ್ರಾಡಕ್ಟ್ಗೆ ಎಷ್ಟು ಅಂದ್ರೆ ಹೌ ಮಚ್ ಡಸ್ ಇಟ್ ರಿಕ್ವೈರ್ ಟು ಪ್ರೊಡ್ಯೂಸ್ ದಟ್ ಪರ್ಟಿಕ್ಯುಲರ್ ಸ್ಟೋರಿ. ಸೊ ಯು ಸಿಟ್ ಅಂಡ್ ಪ್ಲಾನ್. ಇಟ್ಸ್ ಆಲ್ಸೋ ಬಿಸ್ನೆಸ್ ಎಂಡ್ ಆಫ್ ದ ಡೇ. ಆಸ್ ಇನ್ ಈಗ ನಾನು 10 ರೂಪಾಯಿ ಹಾಕ್ಬಿಟ್ಟು 15 ರೂಪಾಯಿ ತೆಗೆದ್ರೆ ಅದು ಪ್ರಾಫಿಟ್. ನಾನು 15 ರೂಪಾಯಿ ಹಾಕ್ಬಿಟ್ಟು 14 ರೂಪಾಯಿ ತೆಗೆದ್ರೆ ಐ ಆಮ್ ಸ್ಟಿಲ್ ಅಂಡರ್ ಲಾಸ್. ಸೊ ಬಿಸ್ನೆಸ್ ಅಂತ ಬಂದಾಗ ಏನಾಗುತ್ತೆ, ಯು ಹ್ಯಾವ್ ಟು ಮೇಕ್ ಪ್ರಾಫಿಟ್ಸ್. ಸಿ ಎಂಡ್ ಆಫ್ ದ ಡೇ ಇಟ್ ಬಾಯ್ಲ್ಸ್ ಡೌನ್ ಟು ಈ ಸಿನಿಮಾ ಎಷ್ಟು ದುಡ್ಡು ಮಾಡ್ತು, ಈ ಸಿನಿಮಾ ಪ್ರಾಫಿಟ್ ಮಾಡ್ತಾ ಇಸ್ ದ ಕ್ವೆಶನ್. ಸೊ ಏನಾಗುತ್ತೆ, ಸಿ ಒಂದು ಬಡ್ಜೆಟ್ ಇಟ್ಕೊಂಡು ಅದಕ್ಕೆ ಎಕ್ಸಿಕ್ಯೂಟ್ ಮಾಡೋದು. ಆಲ್ಸೋ ಸಿನಿಮಾಗೆ ಮೋಸ ಮಾಡ್ದಲ್ಲ ಇರೋ ರೀತಿ, ತೆರೆ ಮೇಲೆ ಮೋಸ ಮಾಡ್ದಲ್ಲ ಇರೋ ರೀತಿ ಅದಕ್ಕೆಷ್ಟು ಸಲ್ಲಬೇಕೋ ಅಷ್ಟು ಸಲ್ಲಿಸಿ ಇನ್ಫ್ಯಾಕ್ಟ್ ಅದನ್ನ ಶೂಟ್ ಮಾಡೋದು ಅಥವಾ ಪ್ರಾಡಕ್ಟ್ನ ರೆಡಿ ಮಾಡೋದು. ಸೊ ಎಲ್ಲಿ ಮಾಡಬೇಕು ಅಂತ ಗೊತ್ತಿರೋದು, I think it's the greatest common sense any director or producer should have. When it comes to filmmaking, Nanna Krishna madhye we discuss. Should we spend here? Athwa il spend madbeka madbarda? It gets very, we have
debates, we discuss, we then decide. ಸಿ ಬಿಕಾಸ್ ಎಲ್ಲಾ ಟೈಮು ನಾನು ದುಡ್ಡು ಸೇವ್ ಮಾಡಿ ಸಿನಿಮಾ ಮಾಡ್ತೀನಿ, ವರ್ಕ್ ಆಗಲ್ಲ. ಅಥವಾ ನಾನು ತುಂಬಾ ಸ್ಪೆಂಡ್ ಮಾಡಿ ಒಳ್ಳೆ ಸಿನಿಮಾ ಮಾಡ್ತೀನಿ, ವರ್ಕ್ ಆಗಲ್ಲ. ಸಿ ನೀ ದುಡ್ಡು ಹಾಕಿದ ತಕ್ಷಣ ಒಳ್ಳೆ ಸಿನಿಮಾ ಆಗಲ್ಲ. ಸೊ ಇಟ್ ಹ್ಯಾಸ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂಡ್ ಲೈಕ್ ಮೈಂಡೆಡ್ ಪೀಪಲ್ ಶುಡ್ ಕಮ್ ಟುಗೆದರ್. ಅಂಡ್ ನೀವು ಅಲ್ಲಿ ಸಿನಿಮಾ ಮೇಕಿಂಗ್ ಅಲ್ಲಿ ಒಂಥರ ರಬ್ ಮಾಡ್ಕೊಳಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಗೋ ವೆರಿ ಸ್ಮೂತ್ಲಿ. ಸೊ ಹಾಗಾಗಿ ಮೇ ಬಿ ಇಟ್ ವರ್ಕ್ಸ್ ಬಿಕಾಸ್ ಸಿ ಅಂಡ್ ಬಹಳಷ್ಟು ಜನಗಳು ಕೇಳ್ತಾರೆ, ನೀವು ಕೃಷ್ಣ ಜಗಳ ಆಡ್ತೀರಾ, ಅಂದ್ರೆ ಫೈಟ್ ಮಾಡ್ತೀರಾ? ದ ಓನ್ಲಿ ಟೈಮ್ ವೇರ್ ವಿ ಡಿಬೇಟ್ ಆರ್ ಜಗಳ ನಡೆಯುತ್ತೆ ಅಂದ್ರೆ ದಟ್ಸ್ ವೈಲ್ ವೆನ್ ವಿ ಆರ್ ಮೇಕಿಂಗ್ ದ ಫಿಲ್ಮ್. Of course we come to terms. Middle point. We come to terms. But I have my say, Krishna has his say. So somewhere we... So Love Mocktail 2 ಅಲ್ಲಿ ಒಂದು ಪ್ಲಾನಿಂಗ್ ಹರ್ಡಲ್ ಚಾಲೆಂಜ್ ಬಂದಿದ್ದು, ನೀವು ಅದು ಹೆಂಗ್ ಸಾಲ್ವ್ ಮಾಡಿದ್ರಿ ಅಂತ ಹೇಳ್ಬೋದಾ ಆಸ್ ಪ್ರೊಡ್ಯೂಸರ್ಸ್? Hurdle, I would not call it a hurdle because Krishna comes with extreme good clarity as to what he wants. ಈಗ ಶೂಟ್ ಮಾಡ್ಬೇಕು ನಾವು ತುಂಬಾ, ಇನ್ಫ್ಯಾಕ್ಟ್ ಫಸ್ಟ್ ಹಾಫ್ನ ತುಂಬಾ ಬೇಗ ಮುಗಿಸ್ಬಿಟ್ಟಿದ್ವಿ. ಅಂಡ್ ಎಲ್ಲೋ ಒಂದ್ ಕಡೆ ನನಗೆ ಫ್ರೇಮ್ ಒಂದು ಕ್ವಾಲಿಟಿ ಅಥವಾ ಏನೋ ಒಂದು ನನಗೆ ಸ್ಯಾಟಿಸ್ಫೈ ಆಗದಿದ್ದಾಗ, ಸೊ ನಾನು ಕೃಷ್ಣನ ಯೂಶಲಿ ಹೇಳ್ತೀನಿ, ಇದನ್ನ ಬೆಟರ್ ಆಗಿ ಮಾಡ್ಬೋದು. ಸೆಟ್ ಎಂಡ್ ಆಫ್ ದ ಡೇ ವಾಟ್ ಮ್ಯಾಟರ್ಸ್ ಇಸ್ ವಾಟ್ ಐ ವಾಂಟೆಡ್ ಅಂಡ್ ವಾಟ್ ಹ್ಯಾವ್ ಗಾಟ್ ಆನ್ ಸ್ಕ್ರೀನ್ ಅಂತ ಆಸ್ ಎ ಡೈರೆಕ್ಟರ್. ದೆನ್ ಯು ಹ್ಯಾವ್ ನೋ ಸೇ, ಬಟ್ he comes with a lot of clarity. Working with Krishna, that is one thing and I will rely on it. Krishna says take is okay, ಅದಾದ್ಮೇಲೆ ನಾನು ತುಂಬಾ ಇದು ಮಾಡಕ್ ಹೋಗಲ್ಲ. ಬಟ್ ಬಿಫೋರ್ ದಟ್ ಐ ಆಮ್ ದೇರ್ ಇನ್ ಪ್ರಿಪರೇಷನ್. ವೆಲ್ ವೆದರ್ ವಿ ಆರ್ rehearsing, see I completely, and both of us come from a place where we rehearse before we go to the shoot. Manenalli we would have called actors, we would have done the workshop meaning we would have practiced a lot. Alle improvisations ಎಲ್ಲ ಆಗೋಗಿರುತ್ತೆ. We don't do it on spot. So he comes up with he's supremely talented when it comes to having clarity and taking shots. So I completely rely. Krishna ಮೇಲೆ ಡಿಪೆಂಡ್ ಆಗ್ತೀನಿ ಕಂಪ್ಲೀಟ್ ಆಗಿ. ಸೊ ಐ ಗೋ ವಿತ್ ದಟ್ ಗಟ್ ಫೀಲಿಂಗ್. ಬಟ್ ಎಲ್ಲಿ ಎಷ್ಟು ಮಾಡಬೇಕು, ಎಲ್ಲಿ ಎಷ್ಟು ಮಾಡಬಾರ್ದು, ಇನ್ಫ್ಯಾಕ್ಟ್ ನಾವು ವಿ ವೆಂಟ್ ಅಂಡ್ ಇನ್ಫ್ಯಾಕ್ಟ್ ನಿನ್ನದೇನೆ ಜನುಮ ಸಾಂಗ್ನ ಲಡಾಖಲ್ಲೇ ಶೂಟ್ ಮಾಡಬೇಕು ಅಂತ ಕೃಷ್ಣ ವಾಸ್ ಅಡಮೆಂಟ್. ನಾನೇನು ಹೇಳ್ತಾ ಇದ್ದೆ ಅಂದರೆ ಇಟ್ಸ್ ಅಬೌಟ್ ಹೀಸ್ ಫೀಲಿಂಗ್ ಫಾರ್ ಹರ್, ಅದು ಎಲ್ಲಾದ್ರೂ ಶೂಟ್ ಮಾಡ್ಬೋದು ಅಂತ. ಬಟ್ ಹಿ ವಾಸ್ ಪರ್ಟಿಕ್ಯುಲರ್, ಲಡಾಖಲ್ಲೇ ಶೂಟ್ ಮಾಡೋಣ ನಾವು ಅಂತ. ಸೊ ಆ ರೀತಿ ತುಂಬ ಕ್ಲಾರಿಟಿ ಇರೋ ಜೊತೆ ಕೆಲಸ ಮಾಡೋದು ಆ್ಯಕ್ಚುಲಿ ಈಸಿ. ಸೊ ದಟ್ಸ್ ವೇರ್ ಐ ಥಿಂಕ್ ಇಟ್ ಇಸ್ ಆಲ್ಸೋ ಮೇಕಿಂಗ್ ಡಿಫ್ರೆನ್ಸ್. ಈಗ ನೀವು ಹೇಳಿದ್ರಿ ನೀವು ಕೃಷ್ಣ ಅವ್ರು ಜಗಳ ಆಡ್ತೀರಾ ಅಂತ ತುಂಬಾ ಜನ ಕೇಳ್ತಾರೆ ಅಂತ. ಸೊ ಬೇಸಿಕಲಿ ಒಂದು ಪವರ್ ಕಪಲ್ ಅಥವಾ ಸೆಲೆಬ್ರಿಟಿ ಕಪಲ್ ಅಂತ ಅಂದ್ರೆ, ಇಸ್ ಇಟ್ ಅಬೌಟ್ ಬ್ಯಾಲೆನ್ಸಿಂಗ್ ಯುವರ್ ಇಂಡಿವಿಜುವಲ್ ಕೆರಿಯರ್ಸ್? ಇಸ್ ಇಟ್ ಅಬೌಟ್ ದಟ್? ಇಟ್ ಈಸ್ ಆಲ್ಸೋ ಅಬೌಟ್ ದಟ್. ಸಿ ಸಿನ್ಸ್ ನಾವು ಜೊತೆಗೆ ಬಂದು ಸಿನಿಮಾ ಮಾಡ್ತೀವಿ, ಅದಲ್ಲದೆ ನನ್ನ ಸಿನಿಮಾಗಳನ್ನು ನಾನು ಮಾಡ್ತೀನಿ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ನನ್ನ ಸಿನಿಮಾ ಅಂತ ಬಂದಾಗ ನಾನು ಕತೆ ಕೇಳಿ ನಾನು ಮಾಡ್ತೀನಿ ಅಂದ್ರೆ ನಾನು ಕೃಷ್ಣಾಗೆ ಹೇಳೋದಷ್ಟೇ, ಈ ಕತೆ ಕೇಳಿದ್ರೆ ನಂಗೆ ಇಷ್ಟ ಆಯ್ತು ನಾನು ಮಾಡ್ತಾ ಇದ್ದೀನಿ. ಬಟ್ ಕೃಷ್ಣ ಸಿನಿಮಾ ಮಾಡ್ಬೇಕಾದ್ರೆ ಕೃಷ್ಣ ವಾಂಟ್ಸ್ ಮೀ ಟು ಲಿಸನ್ ಟು ದಿ ಸ್ಟೋರಿ. ಅದೊಂಥರ ಜಾಮಿಂಗ್ ತರನಾ, ಲೈಕ್ ಐಡಿಯಾಸ್ ಅಥವಾ ಡಿಸ್ಕಷನ್? ಹೌದು, ಅಂದ್ರೆ ಕೃಷ್ಣ ಇನ್ಸಿಸ್ಟ್ ಮಾಡ್ತಾರೆ ಕತೆಗೆ ಬಂದು ಕೂತ್ಕೋ ಅಂತ. ವಿಲ್ ಡಿಸ್ಕಸ್ ಅಂಡ್ ವಿಲ್ ಗೆಟ್ ಬ್ಯಾಕ್ ಟು ದ ಫಿಲ್ಮ್ ಮೇಕರ್ಸ್, ಅಂದ್ರೆ ಕೃಷ್ಣ ತಗೋತಾರೋ ಇಲ್ವೋ ಅಂತ. ಕೃಷ್ಣ ಕತೆ ಕೇಳ್ಬೇಕಾದ್ರೆ ಹಿ ಮೇಕ್ ಶೋರ್ಸ್ ದಟ್ ನಾನು ಇದೀನಿ ಕತೆ ಕೇಳ್ಬೇಕಾರೆ ಅಂತ. ಬಟ್ ನಾನ್ ಕತೆ ಕೇಳ್ಬೇಕಾದ್ರೆ ನಾನು ಹೇಳ್ತೀನಿ ಕೃಷ್ಣರ, ಬಟ್ ಕೃಷ್ಣ ನೀನ್ ಹೇಳು, ನಿಂಗೆ ಇಷ್ಟ ಆದ್ರೆ ನೀನ್ ಮಾಡು ಅಂತ. ದಟ್ ಇಸ್ ಒನ್ ಥಿಂಗ್. ಬಟ್ ಅಫ್ಕೋರ್ಸ್ ನಾನು ನನ್ನ ಕೆರಿಯರ್ನ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ಅಂಡ್ ಕೃಷ್ಣ ಕಂಪ್ಲೀಟ್ಲಿ ಅಂದ್ರೆ ಸಪೋರ್ಟ್ಸ್ ಇಫ್ ಐ ವಾಂಟ್ ಟು ಡೂ ದ ಫಿಲ್ಮ್, ಇಫ್ ಐ ಡೋಂಟ್ ವಾಂಟ್ ಟು, ಈಸ್ ಓಕೆ, ನಿನ್ಗೆ ಇಷ್ಟ, ನೀನ್ ಈ ಸಿನಿಮಾ ಮಾಡ್ಬೇಕಾ ಮಾಡು ಅಂತ. ನಾನಾಗೆ ಕೃಷ್ಣಗೆ ಲಿಸನ್ ಟು ದಿಸ್ ಸ್ಟೋರಿ ಅಂತ ನಾನೊಂದು ಲೈನ್ ಹೇಳಿ, ಡು ಯು ಥಿಂಕ್ ಇಟ್ಸ್ ನೈಸ್ ಅಂತೆಲ್ಲ ನಾನು ಕೇಳ್ತೀನಿ. ಬಟ್ ಕೃಷ್ಣ ಕಥೆಗಳಿಗೆ ನಾನು ಕೂರ್ತೀನಿ. ಸೊ ಈಗ ಗೋಯಿಂಗ್ ಫಾರ್ವರ್ಡ್, ನಾನು ಒಂದು ಎಕ್ಸೆಪ್ಟ್ಸ್ ನೋಡ್ತಾ ಇದ್ದೆ. ಕರೀನಾ ಕಪೂರ್ಸ್ ಪ್ರೆಗ್ನೆನ್ಸಿ ಬೈಬಲ್ ಅಂತ ಅವ್ರು ಒಂದು ಬುಕ್ ಬರ್ದಿದ್ದಾರೆ. ಅದ್ರ ಅವ್ರೇನ್ ಹೇಳಿದ್ರಂದ್ರೆ, ನನ್ನನ್ನು ನಾನೇ ಸ್ವಲ್ಪ ನಾನು ಕನ್ನಡಿಲಿ ನೋಡ್ಕೊಂಡಾಗ ನಂಗೆ ಸ್ವಲ್ಪ ಡೌಟ್ಸ್ ಬಂತು, ಲೈಕ್ ಇದಾಗಿದ್ಮೇಲೂ ವಿಲ್ ಐ ಬಿ ಏಬಲ್ ಟು ಗೆಟ್ ಬ್ಯಾಕ್ ಟು ಫಿಲ್ಮ್ಸ್ ಅಂತ ಒಂದು ಡೌಟ್ಸ್ ಬಂತು ಅಂತ. ಸೊ ವಾಟ್ ಆರ್ ವೆದರ್ ಡೌಟ್ಸ್ ಫಾರ್ ಯು ಇನ್ ಎನಿ ರಿಗಾರ್ಡ್ಸ್ ವೆನ್ ಯು ಆರ್ ಗೋಯಿಂಗ್ ಥ್ರೂ ದಿಸ್ ಪ್ರಾಸೆಸ್ ಅಂತ? ಅಬ್ಸಲ್ಯೂಟ್ಲಿ ನಾಟ್. ಅಬ್ಸಲ್ಯೂಟ್, ಐ ಆಮ್ ಅ ವೆರಿ ಕಾನ್ಫಿಡೆಂಟ್ ಪರ್ಸನ್. ನಾನು ಅದೇ ಹೇಳಿದೆ ನಿಮ್ಗೆ. ಇನ್ಫ್ಯಾಕ್ಟ್ ನಾನು ಆಕ್ಟಿಂಗ್ ಕಲಿದಾನೆ ಸಿನಿಮಾಗೆ ಫಸ್ಟ್ ಸಿನಿಮಾ ಮಾಡಬೇಕಾದ್ರೂ ನನಗೆ ಕ್ಯಾಮ್ರಾ ಕಾನ್ಶಿಯಸ್ ಇರಲಿಲ್ಲ. ನಾನು ಐ ವಾಸ್ ಸೂಪರ್ ಕಾನ್ಫಿಡೆಂಟ್. ಐ ಥಿಂಕ್ ದಟ್ಸ್ ವಾಟ್ ಹೆಲ್ಪ್ ಮೀ ಟು ಬಿ ಅನ್ ಆಕ್ಟರ್ ವಾಟ್ ಐ ಆಮ್ ಟುಡೇ. ಸೊ ನನಗೆ, ಟು ಬಿ ವೆರಿ ಆನೆಸ್ಟ್, ಇವಾಗ ಇಟ್ಸ್ 45 days 50 days ಐ ಆಮ್ ಬ್ಯಾಕ್ ಡೂಯಿಂಗ್ ಇಂಟರ್ವ್ಯೂಸ್. ಆಕ್ಚುಲಿ ರಿಮಾರ್ಕಬಲ್. ಎಲ್ಲರೂ ಕೇಳ್ತಾ ಇದಾರೆ, ಹ್ಯಾವ್ ಯು ಆಕ್ಚುಲಿ ಡೆಲಿವರ್ಡ್ ಅ ಬೇಬಿ ಅಂಡ್ ಕಮ್ ಬ್ಯಾಕ್ ಅಂತ.
ಮೇ ಬಿ ಇಟ್ಸ್ ದ ಡಿಸಿಪ್ಲಿನ್. ನನ್ನ ತಂದೆ ತಾಯಿ ಕಲ್ಸ್ಕೊಟ್ಟಿದ್ದ ಡಿಸಿಪ್ಲಿನ್ ಆರ್ ಐ ವಾಂಟ್ ಟು ಕಾಲ್ ಇಟ್ ದ ಫೌಂಡೇಶನ್. ಐ ಕಮ್ ಫ್ರಮ್ ಐ ಆಮ್ ಅ ಸ್ಪೋರ್ಟ್ಸ್ ಪರ್ಸನ್, ಐ ಕಮ್ ಫ್ರಮ್ ಅ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್. ಸೊ ಐ ಆಮ್ ಮೆಂಟಲಿ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್. ಸೊ ನಾನು ಯಾವುದನ್ನು ಅಂದರೆ ನನಗೆ ಇದಾಗಲ್ಲ. ಐ ಹವ್ ನೆವರ್ ಡೌಟೆಡ್ ಮೈ ಸೆಲ್ಫ್ ವಿತ್ ಎನಿ ರಿಗಾರ್ಡ್ಸ್. ಸೊ ನನಗೆ ಐ ನ್ಯೂ ಫಾರ್ ದ ಫ್ಯಾಕ್ಟ್ ದಟ್ I put on certain amount of weight during my pregnancy. It is natural. And I know I was going to get back as soon as all this is going to, I'm going to get back to normal anta ನನಗೆ ತಲೆಯಲ್ಲಿ ಇತ್ತು. ಇಷ್ಟು ಕ್ವಿಕ್ ಆಗಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬಿಕಾಸ್ ನನಗೆ ರಿಲೀಸ್ ಡೇಟ್ ಗೊತ್ತಿರಲಿಲ್ಲ. ಐ ವಾಸ್ ಓನ್ಲಿ ಥಿಂಕಿಂಗ್, ನಾನು ಇವ್ರಿಗೆ ಹೇಳ್ತಿದ್ದೆ ಪ್ರೆಗ್ನೆನ್ಸಿಲಿ ಕೂಡ ನೀವು ರಿಲೀಸ್ ಮಾಡ್ತೀರಾ ಅಂದರೆ ಐ ಕಮ್ ಅಂಡ್ ಡೂ ಇಂಟರ್ವ್ಯೂಸ್ ಅಂತ. ಬಟ್ ಇಟ್ ಗಾಟ್ ಡಿಲೇಡ್ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಡಿಲೇ ಆದಮೇಲೆ ಇವಾಗ ಬರಬೇಕು ಅಂತ ಬಂದಾಗಲೂ ನನಗೆ ಯಾವುದೇ ಡೌಟ್ಸ್ ಇರಲಿಲ್ಲ. ಆರ್ ನನಗೆ ಯಾವತ್ತೂ ನನ್ನ ಪ್ರೆಗ್ನೆನ್ಸಿಲಿ ನಾನು ಐ ಆಮ್ ಔಟ್ ಆಫ್ ಶೇಪ್, ಹೆಂಗಪ್ಪ ನಾನು, ವಿಲ್ ಐ ಕಮ್ ಬ್ಯಾಕ್, ವಿಲ್ ಎವರ್ ಐ ಆಲ್ವೇಸ್ ಟೋಲ್ಡ್ ಕೃಷ್ಣ, ಆಸ್ ಸೂನ್ ಐ ಆಮ್ ಡನ್ ವಿತ್ ಮೈ ರೆಸ್ಪಾನ್ಸಿಬಿಲಿಟಿ. 3 months 6 months ನಾನು ಏನು ಟೈಮ್ ಕೊಡಬೇಕು ಅದಾದಮೇಲೆ ಇನ್ಫ್ಯಾಕ್ಟ್ ಲವ್ ಮಾಕ್ಟೇಲ್ 3 ಬರೆದು 1 ವರ್ಷ ಆಗಿದೆ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಇವಾಗ ನನ್ನ ಟೈಮ್ಗೆ. ಆ್ಯಂಡ್ ಆಲ್ಸೋ ಕೃಷ್ಣ ಈಗ 2 ಸಿನಿಮಾ ಮುಗಿಸಿ ಬರಬೇಕು. ಸೊ ವಿ ಆರ್ ಆಲ್ಸೋ ಗೋಯಿಂಗ್ ಟು ಟೇಕ್ ಆಫ್. So with that regards, ನಾನು ಯಾವತ್ತೂ I am never doubtful. Great. Superb. So ನೀವು ಇನ್ನೂ ಹೆಚ್ಚು ಸಿನಿಮಾ ಮಾಡಿ, looking forward to your works. All the best for Aaram Aravinda Swamy. Thank you so much. Thank you.